ಏನ್ ಪೋಸ್ಟರ್ ಅಂಟಿಸ್ತಾ ಇದ್ರ ಇವೆಲ್ಲ ಏನ್ ಶೋಕಿ ಇದು? ಹಂಗೇನಿಲ್ಲಣ್ಣ, ಅವ್ರ ಮೇಲಿರೋ ಮರ್ಯಾದೆ ಅಷ್ಟೇ. ಏನು ಮರ್ಯಾದೆನೋ ಛೇ. ನಮಸ್ಕಾರ, ಅಸ್ಸಲಾಮ್ ವಾಲೇಕುಮ್. ನಾನು ಇವತ್ತು ಏನು ಹೇಳೋಕೆ ಹೊರಟಿದ್ದೀನಿ ಅಂತಂದರೆ, ಓಟ್ ಹಾಕೋದೇ ಬೇಡ ಅಂದ್ಕೊಂಡಿದ್ದೆ. ಏನಕ್ಕೆ ಸುಮ್ಮನೆ ಟೈಮ್ ವೇಸ್ಟು, ಎಲ್ಲರೂ ಹೊರಗಡೆ ಹೋಗೋಣ ಅಂತ. ಬಟ್ ಅಂಥ ಟೈಮಲ್ಲಿ ನನಗೆ ಒಂದು ಒಳ್ಳೆ ಬುಕ್ ಸಿಕ್ತು. ಇದು ಬಂದು ಕಾಲಜ್ಞಾನ ಅಂತ, ಭವಿಷ್ಯವಾಣಿ. ಇದು ಯಾರಪ್ಪ ಬರೆದಿರೋದು ಅಂತಂದರೆ, ಕೈವಾರ ತಾತಯ್ಯ ಅಂತ ಬೆಂಗಳೂರಿಂದ ಒಂದು 60 ಕಿಲೋಮೀಟ್ರ್ ದೂರದಲ್ಲಿದ್ದಾರೆ. ಅಲ್ಲಿ ಅವರು ಗುಹೆಯಲ್ಲಿ ಜಪತಪ ಮಾಡಿ ಸಿದ್ಧಿ ಪಡೆದು 200 ವರ್ಷದ ಹಿಂದೆಯೇ ಮೋದಿ ಬರ್ತಾನೆ, ನಮ್ಮ ದೇಶನ ಉದ್ಧಾರ ಮಾಡ್ತಾನೆ ಅಂತ ಆವಾಗಲೇ ಹೇಳಿದರು. ನನಗೆ ಆಶ್ಚರ್ಯ ಆಯಿತು. ಇದನ್ನೆಲ್ಲ ಕಂಪ್ಲೀಟಾಗಿ ಓದಿದೆ. ಇಡೀ ಬುಕ್ಕು ನಿಮ್ಗೆ ಹೇಳೋಕ್ಕಾಗಲ್ಲ, ಬಟ್ ಒಂದು 12 ಪಾಯಿಂಟ್ ಹೇಳ್ತೀನಿ. ಅದನ್ನು ನೀವು ಕೇಳಿಸ್ಕೊಂಡು ಮುಂದೆ ಏನು ಮಾಡ್ಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು. ಮೊದಲನೇದು ಅವ್ರು ಏನು ಹೇಳ್ತಾರೆ, ಈ ನಾಯಕ ಅಂತ ಯಾರು ಬರ್ತಾನೆ, ಧೀರ ನಾಯಕ ಅಂತ ಯಾರು ಬರ್ತಾನೆ, ಅವನು ಉತ್ತರ ಭಾರತದಿಂದ ಬರ್ತಾನೆ. ಪಾಯಿಂಟ್ ನಂಬರ್ 1 ಕರೆಕ್ಟು. ಇದು ಬಂದು ಗುಜರಾತಿಂದ ಬಂದಿದ್ದಾರೆ. 1 ಪಾಯಿಂಟ್ ಸರ್ ಆಯಿತು. 2ನೇ ಪಾಯಿಂಟ್ ಏನು ಹೇಳ್ತಾರೆ ಅಂದರೆ, ಅವರ ಕಲರು ಲೆಮನ್ ಕಲರು, ನಿಂಬೆ ಹಣ್ಣಿನ ಬಣ್ಣ ಮತ್ತು ವಿಶಾಲವಾದ ಎದೆ. ಹೌದು, ಇವ್ರದ್ದು ವಿಶಾಲವಾದ ಎದೆ ಅಂದರೆ 56 ಇಂಚು ಎದೆ, ಇಡೀ ಪ್ರಪಂಚಕ್ಕೆ ಗೊತ್ತು. 3ನೇದು ಪಾಯಿಂಟ್ ಏನಪ್ಪ ಅಂದರೆ, ಆತ ಶಿಸ್ತು ಬದ್ಧನಾಗಿರ್ತಾನೆ ಮತ್ತು ಸ್ಪಿರಿಚುವಲ್ ಆಗಿ ಇನ್ಕ್ಲೈನ್ ಆಗಿರ್ತಾನೆ. ಹೌದು, ಇವರು ಸ್ಪಿರಿಚುವಲಿ ಮುಂದೆ ಇದ್ದಾರೆ. ಇವರು ಪ್ರೈಮ್ ಮಿನಿಸ್ಟರ್ ಆಗೋದಕ್ಕಿಂತ ಮೊದಲೇ ಹಿಮಾಲಯಕ್ಕೆಲ್ಲ ಹೋಗಿ ಜಪತಪ ಮಾಡಿಕೊಂಡು ಬಂದವರು. ಆಮೇಲೆ ಈಗಲೂ ಕೂಡ ಅವರು ಯೋಗಾಸನ ಮಾಡ್ತಾ ಇದ್ದಾರೆ. ಪ್ರತಿ ದಿವಸ 16ರಿಂದ 18 ಗಂಟೆ ಕಂಟಿನ್ಯೂಸ್ ಆಗಿ ನಮಗೋಸ್ಕರ ದುಡಿತಾ ಇದ್ದಾರೆ. ಇದು 3ನೇ ಪಾಯಿಂಟು. 4ನೇ ಪಾಯಿಂಟ್ ಏನಂದರೆ, ಈ ಮನುಷ್ಯ ಒಂದೇ ಜಾಗದಲ್ಲಿ ಇರಲ್ವಂತೆ. ಇವತ್ತೊಂದು ದಿವಸ ಆದರೆ ಮಾರನೇ ದಿವಸ ಒಂದು ಕಡೆ, ಈ ಥರ ಹೋಗ್ತಾ ಇರ್ತಾರಂತೆ. ಇದು ಹೇಗೆ ಸಾಧ್ಯ ಅಂತಂದರೆ, ನಾನು ಸ್ವಲ್ಪ ರಿಸರ್ಚ್ ಮಾಡಿ ನೋಡಿದಾಗ ಗೊತ್ತಾಯಿತು, ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗೋದಕ್ಕಿಂತ ಮೊದಲೇ ನಮ್ಮ ಭಾರತ ದೇಶ ಪೂರ್ತಿ ಓಡಾಡಿದ್ದಾರೆ. 4500 ಡಿಸ್ಟಿಕ್ಗಳಿದೆಯಲ್ಲ, ಅಷ್ಟು ಡಿಸ್ಟಿಕ್ಗಳಿಗೂ ಹೋಗಿ ಅಲ್ಲಿರೋ ಜನರನ್ನು ನೋಡಿ, ಭಾಷೆನ ನೋಡಿ, ಇವ್ರ ಕಷ್ಟಗಳು ಏನು ಅಂತ ಎಲ್ಲ ತಿಳ್ಕೊಂಡು ಇದಕ್ಕೆ ಇದೇ ಪರಿಹಾರ ಇದೆ ಅಂತ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಅವರು ಪ್ರೈಮ್ ಮಿನಿಸ್ಟರ್ ಆಗಿರೋದು. ಸುಮ್ಮನೆ ಪ್ರೈಮ್ ಮಿನಿಸ್ಟರ್ ಆಗಿಲ್ಲ. ಇವತ್ತು ಅವರು ಪ್ರೈಮ್ ಮಿನಿಸ್ಟರ್ ಆದಮೇಲೂ ಕೂಡ ಇಡೀ ಪ್ರಪಂಚನ ತಿರುಗ್ತಾ ಇದ್ದಾರೆ. ಏನಂದರೆ, ತಾತಾಯರು ಹೇಳಿರೋದು, ಅವರು ಒಂದೇ ಜಾಗದಲ್ಲಿರಲ್ಲ, ಬೇರೆ ಬೇರೆ ಜಾಗಕ್ಕೆ ದಿವಸ ಚೇಂಜ್ ಮಾಡ್ತಾ ಇರ್ತಾರಂತ. ಈ ಪಾಯಿಂಟು 4ನೇ ಪಾಯಿಂಟು ಪ್ರೂವ್ ಆಯಿತು. ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ಇವರು ನೋಡೋದಕ್ಕೆ ಫಕೀರ್ ಥರ ಕಾಣ್ತಾರೆ. ಅಂದರೆ ಒಬ್ಬ ಮುಸಲ್ಮಾನು ಒಂದು ದರ್ಗಾದಲ್ಲಿ ಒಬ್ಬ ಸೈಂಟು ಫಕೀರ್ ಹೇಗಿರ್ತಾನೆ ಆ ಥರ ನೋಡೋಕ್ಕೆ ಕಾಣ್ತಾರೆ ಅಂತ. ಯಾವುದು ಇದು ಫೇಮಸ್ ದರ್ಗಾ ಯಾವುದು ಇದು ಅಂತಂದರೆ, ಈ ಫೇಮಸ್ ದರ್ಗಾದಲ್ಲಿ ಇರೋರು ಯಾರಪ್ಪ ಅಂದರೆ, ಈ ಫೋಟೋ ಸಿಕ್ತು ನೋಡಿ, ಬುಲ್ಲೆ ಶಾ ಅಂತ. ಇವರು ಹಿಂದೂ ಮತ್ತು ಮುಸ್ಲಿಮ್ಸು ಒಂದಾಗಿರಬೇಕು ಅಂತೇಳಿ ಭಾಳಷ್ಟು ಕಷ್ಟಪಟ್ಟವರು. ಭಾಳಷ್ಟು ಪೋಯಮ್ಸ್ ಬರೆದಿದ್ದಾರೆ, ಶಾಯರಿಗಳು ಬರೆದಿದ್ದಾರೆ. ಇವತ್ತು ಅವ್ರ ಮೇಲೆ ಫಿಲಮ್ಗಳಾಗಿದೆ, ರಾಕ್ ಬ್ಯಾಂಡ್ಸ್ಗಳು ಬಂದಿದೆ. ಭಾಳಷ್ಟು ಇದು ಅವ್ರ ಫಾಲೋವರ್ಸ್ ಈಗಲೂ ಭಾಳ ಜನ ಇದ್ದಾರೆ. ಅದೇ ಥರ ಇವತ್ತು ಮೋದಿ ಹೇಳ್ತಾ ಇರೋದಿಷ್ಟೇ, ಸಬ್ಕೆ ಸಾಥ್ ಸಬ್ಕಾ ವಿಕಾಸ್. ಎಲ್ಲರಿಗೂ ಉದ್ಧಾರ ಆಗಬೇಕು, ಎಲ್ಲರನ್ನೂ ನಾವು ಮೇಲಕ್ಕೆ ಹೋಗ್ಬೇಕು, ಚೆನ್ನಾಗಿರ್ಬೇಕು ಅಂತ. ಈ ಜಾತಿ ಬೇರೆ, ಆ ಜಾತಿ ಬೇರೆ ಅಂತ ಅವರು ಬೇರೆ ಬೇರೆ ಅಂತ ಡಿವೈಡ್ ಆ್ಯಂಡ್ ರೂಲ್ ಮಾಡ್ತಾ ಇಲ್ಲ. ಇನ್ನೊಂದು ಏನು ಪಾಯಿಂಟ್ ಏನು ಹೇಳಿದ್ದಾನೆ, ಇಷ್ಟೆಲ್ಲ ಹೇಳಿದ್ಮೇಲೆ ಈ ಮನುಷ್ಯ ಏನೋ ಹೀಗಿದ್ದಾನೆ, ಬಟ್ ಆಗಿನ ಕಾಲದಲ್ಲಿ ಅವ್ರು ಇರೋ ಟೈಮಲ್ಲಿ ಏನು ಘಟನೆಗಳು ನಡೀತಾ ಇದೆ, ಇನ್ನೊಂದು ಘಟನೆಗಳ ಆಧಾರದ ಮೇಲೆ ನಂಬಿ ಅಂತಾರೆ. ಏನು ಘಟನೆ ನಡೀತಾ ಇದೆ ಅಂತಂದರೆ, ಮೊದಲನೇದಾಗಿ ಸೂಪರ್ ಬ್ಲಡ್ ಮೂನ್ ಅಂದರೆ ರಕ್ತಚಂದ್ರ ಆಕಾಶದಲ್ಲಿ ಕಾಣುತ್ತೆ. ಹೌದು, ರಕ್ತಚಂದ್ರ ಆಕಾಶದಲ್ಲಿ ಬಂದಿದೆ. 2014 ಹಿಡಿದು 19ರವರೆಗೂ 5 ಸಲ ರಕ್ತಚಂದ್ರ ಬಂದಿದೆ. ಇದೇ ಮೊದಲನೇ ಪ್ರೂಫ್ ಅಂತ ಹೇಳ್ಬೋದು.
ಇದು 6ನೇ ಪಾಯಿಂಟ್ ಆಯಿತು. ಈಗ 7ನೇ ಪಾಯಿಂಟ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಈತ ಬಂದ ಮೇಲೆ ನೋಟನ್ನ ಬದಲಾಯಿಸ್ತಾನೆ. ಕರೆಕ್ಟಾಗಿ ಆಗಿದೆ ನೋಡಿ. ಈಗ 500 1000 ರೂಪಾಯಿ ನೋಟು ಚೇಂಜ್ ಆಗಿದೆ. ಇದು ಪ್ರೂವ್ ಆಗಿರೋ ವಿಷಯ. ಸೊ ಇವರೇ ಅಂತ ಚೆನ್ನಾಗಿ ಗೊತ್ತಾಗಿದೆ. ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಮುಂದಿನ ಕಾಲದಲ್ಲಿ ಅವರು 200 ವರ್ಷ ಹಿಂದೆ ಹೇಳಿರೋದು, ಮುಂದಿನ ಕಾಲದಲ್ಲಿ ಚೆಕ್ ಪೋಸ್ಟ್ ಅನ್ನೋದು ಇರಲ್ಲ, ಸುಂಕದ ಕಟ್ಟೆ ಅನ್ನೋದು ಇರಲ್ಲ. ಅದು ಕರೆಕ್ಟಾಗಿದೆ. ಆಮೇಲೆ ಟ್ಯಾಕ್ಸ್ನ ವರ್ತಕನೇ, ಅಂಗಡಿ ಓನರನೇ ಗಿರಾಕಿಗಳ ಹತ್ರ ದುಡ್ಡು ಕಲೆಕ್ಟ್ ಮಾಡಿ ಡೈರೆಕ್ಟಾಗಿ ಟ್ಯಾಕ್ಸ್ ಕಟ್ತಾನೆ. ಇದು GST ಪ್ರಭಾವ. ಅವರು GST ಅಂತ ಹೇಳಿಲ್ಲ, ಬಟ್ ಇವಾಗ GST ಬಂದಮೇಲಿಂದ ಟ್ಯಾಕ್ಸ್ ಈ ಥರ ಆಗ್ತಾ ಇದೆ. ಇದು ಇನ್ನೊಂದು ವಿಷಯ ಏನು ಹೇಳ್ತೀನಿ ಅಂದರೆ, ಈ ಹಳೆಯ ಸರ್ಕಾರ ಅಂತ ಅಂದರೆ, ಮೊದಲಿನ ಸರ್ಕಾರದಲ್ಲಿ ಒಂದು ವಿಡೋ ಅಂದರೆ ಒಂದು ವಿಧವೆ, ಆ ವಿಧವೆಯ ಆಡಳಿತದ ಕೆಳಗಡೆ ಏನು ನಡೀತಾ ಇರುತ್ತಪ್ಪ ಅಂದರೆ, 100ರಲ್ಲಿ 75 ರೂಪಾಯಿ ಮಾತ್ರ, 100ರಲ್ಲಿ 25 ರೂಪಾಯಿ ಮಾತ್ರ ಸರ್ಕಾರಕ್ಕೆ ಹೋಗುತ್ತೆ. 75 ರೂಪಾಯಿ ಬರೀ ಈ ಟ್ಯಾಕ್ಸ್ ಕಲೆಕ್ಟರ್ಸು, ರಾಜಕೀಯದವರು ತಿಂತಾ ಇರ್ತಾರೆ, ಭ್ರಷ್ಟಾಚಾರ ಇರುತ್ತೆ ಅಂತ ಹೇಳಿದ್ದಾರೆ. ಅದು 100ಕ್ಕೆ 100 ನಿಜ ಆಯಿತು. ಈಗ GST ಬಂದ ಮೇಲೆ ಟ್ಯಾಕ್ಸ್ ಇವಾಗ ಎಷ್ಟು ಕೋಟಿ ಬರ್ತಾ ಇದೆ, 70 ವರ್ಷದಿಂದ ಪ್ರತಿ ವರ್ಷ ಎಷ್ಟು ಕೋಟಿ ಮಾಡ್ತಾ ಇದ್ರು, ಈಗ ಅದಕ್ಕೆ ಡಬಲ್ ಅಷ್ಟು ಮಾಡ್ತಾ ಇದ್ದಾರೆ. ಇದು ಭಾಳ ಒಳ್ಳೆಯ ವಿಷಯ. ಆಮೇಲೆ ಇನ್ನೊಂದು ವಿಷಯ ಏನು ಹೇಳ್ತಾರೆ ಅಂದರೆ, ಯಾವರೇ ಆಗಲಿ ಜನ ಸೊಳ್ಳೆ ಅಂಗಡಿಯಲ್ಲಿ ಗಿರಾಕಿನೇ ಇರಲ್ಲ, ಗಿರಾಕಿ ಇಲ್ದರೆ ಅಂಗಡಿಗಳಿರುತ್ತೆ ಅಂತ. ಹೌದು, ಇವತ್ತಿನ ದಿವಸ ಭಾಳಷ್ಟು ಜನ ಅಂಗಡಿಗೆ ಹೋಗೋದೇ ಇಲ್ಲ, ಎಲ್ಲರೂ ಆನ್ಲೈನಲ್ಲಿ ಬುಕ್ ಮಾಡ್ತಾ ಇದ್ದಾರೆ. ಸೊ ಈ ಆನ್ಲೈನ್ ಬುಕ್ಕಿಂಗ್ ಅಂತ ಅವ್ರು ಹೇಳದೆ ಹೋದ್ರು ಕೂಡ, ಆಗಿನ 200 ವರ್ಷದ ಹಿಂದೆ ಏನಪ್ಪ ಇವರು ಅಂಗಡಿಗೆ ಹೋಗದೆ ಹೋದರೆ ಹೇಗೆ ಅಂತ ನಾವು ಯೋಚನೆ ಮಾಡ್ತಾಯಿದ್ರು ಆಗಿನ ಜನ. ಬಟ್ ಈಗ ನಮ್ಗೆ ಗೊತ್ತಾಗಿದೆ ಆನ್ಲೈನಿಂದ ಇದು ಸಾಧ್ಯ ಅಂತ. ಕೊನೆಗೆ ಇನ್ನೊಂದು ಏನು ಹೇಳ್ತಾರಂದರೆ, ಲೋ ರೇಟ್ ಇಂಟ್ರೆಸ್ಟ್ ಅಂದರೆ ಕಮ್ಮಿ, ಅಂದರೆ ನಿಮಗೆ ಸಾಲ ಭಾಳ ಕಮ್ಮಿ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಸಿಗುತ್ತೆ ಅಂತ. ಹೌದು, ಇವತ್ತು ಇದಾಗಿದೆ. ಆರ್ಡಿನರಿ ಜನರಿಗೆ, ಮಿಡಲ್ ಕ್ಲಾಸ್ ಹುಡುಗಿಯರಿಗೆ ಇವತ್ತಿನ ದಿವಸ ಒಂದು ಉದ್ಯೋಗ ಮಾಡ್ತೀನಿ ಅಂತಂದರೆ, ಮುದ್ರಾ ಯೋಜನೆಯಲ್ಲಿ 5ರಿಂದ 15 ಲಕ್ಷದವರೆಗೂ ಯಾವುದೇ ಬ್ಯಾಂಕ್ ಗ್ಯಾರಂಟಿ ಇಲ್ಲದೆ ಸಿಗ್ತಾ ಇದೆ. ಈಗಾಗಲೇ 12 ಕೋಟಿ ಯುವಕರು ಇದನ್ನು ಲೋನ್ನ ತಗೊಂಡಿದ್ದಾರೆ. ಸೊ ಇದೊಂದು ಪ್ರೂಫ್, ನಮಗೆ ಒಳ್ಳೆ ಪ್ರೂಫ್ ಸಿಕ್ಕಿದೆ. ಆಮೇಲೆ ಇವರು ಇನ್ನೊಂದು ಏನು ಹೇಳ್ತಾರಂತಂದರೆ, ಏನ್ ಪೋಸ್ಟರ್ ಅಂಟಿಸ್ತಾ ಇದ್ರ ಇವೆಲ್ಲ? ಏನ್ ಶೋಕಿ ಇದು? ಹಂಗೇನಿಲ್ಲಣ್ಣ, ಅವ್ರ ಮೇಲಿರೋ ಮರ್ಯಾದೆ ಅಷ್ಟೇ. ಏನು ಮರ್ಯಾದೆನೋ, ಛೇ. ನಿಮಗೆ ಯಾರು ಪ್ರಧಾನಮಂತ್ರಿ ಆದ್ರೆ ಉತ್ತಮ ದೇಶಕ್ಕೆ ಅಭಿವೃದ್ಧಿ ಹೊಂದುತ್ತೆ ಅಂತ? ಪ್ರಧಾನಮಂತ್ರಿ ಆಗಬೇಕು ಅಂದ್ರೆ ನರೇಂದ್ರ ಮೋದಿ ಅವರೇ ಪ್ರಧಾನಮಂತ್ರಿ ಆಗ್ಬೇಕು. ಕಾರಣ ಏನು? ಕಾರಣ ಏನು ಅಂದ್ರೆ ಅವರ ಒಂದು ನಿಷ್ಠೆ, ಪ್ರಾಮಾಣಿಕತೆ, ದೇಶಭಕ್ತಿ. ಅದಕ್ಕೋಸ್ಕರ ನಾವು ನರೇಂದ್ರ ಮೋದಿ ಅವರನ್ನೇ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ. ನಾನೇ ಅಂತಲ್ಲ, ಈ ದೇಶದ ಪ್ರತಿಯೊಬ್ಬ ಪ್ರಜೆನೂ ಕೂಡ ನರೇಂದ್ರ ಮೋದಿ ಅವರನ್ನ ನಾಯಕರನ್ನ ಸ್ವೀಕರಿಸಬೇಕು. ಯಾಕೆ ಅಂತ ಕೇಳಿ, ನರೇಂದ್ರ ಮೋದಿ ಅವರೇ ನಮ್ ದೊಡ್ಡಪ್ಪ ಅಲ್ಲ, ಚಿಕ್ಕಪ್ಪ ಅಲ್ಲ, ಅಥವಾ ನನಗೇನು ಅವ್ರ ಸಂಬಂಧ ಅಲ್ಲ. ಅವರು ನಮ್ಮ ಜಾತಿನೂ ಅಲ್ಲ. ನಮಗೆ ಬೇಕಾರದು ಇಲ್ಲಿ ಜಾತಿ ಧರ್ಮ ಅಲ್ಲ, ಒಬ್ಬ ಶ್ರೇಷ್ಠ ನಾಯಕ. ಅಂತ ಒಬ್ಬ ನಾಯಕ ಈ 75 ವರ್ಷ ಆದ್ಮೇಲೆ ನಮ್ಗೊಬ್ಬ ಸಿಕ್ಕಿದ್ದಾರೆ. ಅವ್ರನ್ನ ಕಾಪಾಡ್ಕೊಂಡ್ರೆ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಯಾಕೆ ಅಂತ ನೀವು ನನ್ನ ಪ್ರಶ್ನೆ ಮಾಡಬಹುದು. ನಾನು ಹೇಳ್ತೀನಿ, ದಯಮಾಡಿ ಅರ್ಥ ಮಾಡಿ. ಯಾರು ಅನ್ಎಜುಕೇಟೆಡ್ಸ್ ಯಾರು ಇಲ್ಲ ಇಲ್ಲಿ, ಎಲ್ಲರೂ ಎಜುಕೇಟೆಡ್ಸ್, ಎಲ್ಲರೂ ಬುದ್ಧಿವಂತ. ದಯವಿಟ್ಟು ಒಂದೇ ಒಂದು ಸೆಕೆಂಡ್ ಕುಂತ್ಕೊಂಡು ಯೋಚನೆ ಮಾಡಿ. 75 ವರ್ಷದ ಭಾರತದ ರಾಜಕಾರಣ ಇತಿಹಾಸದಲ್ಲಿ ಏನ್ ನಡೆದಿದೆ, ಈ 5 ವರ್ಷದ ರಾಜಕಾರಣ ಇತಿಹಾಸದಲ್ಲಿ ಏನ್ ನಡೀತಾ ಇದೆ ಅಂತ ದಯವಿಟ್ಟು ಯೋಚನೆ ಮಾಡಿ. ನರೇಂದ್ರ ಮೋದಿ ಅವರು ಅವ್ರ ಹೆಂಡತಿ ಮಕ್ಕಳಿಗೋಸ್ಕರ, ಅವ್ರ ಅಣ್ಣ ತಮ್ಮರಿಗೋಸ್ಕರ, ಅವ್ರ ಅಕ್ಕ ತಂಗಿದಿರಿಗೋಸ್ಕರ ರಾಜಕಾರಣ ಮಾಡ್ತಾ ಇಲ್ಲ. ಇಡೀ 120 ಕೋಟಿ 135 ಕೋಟಿ ಜನನು ಕೂಡ ಅವ್ರನ್ನ ಕುಟುಂಬ ಅಂತ ತಿಳ್ಕೊಂಡು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಅಂತ ವ್ಯಕ್ತಿಗೋಸ್ಕರ ನಾವು ಸಪೋರ್ಟ್ ಮಾಡ್ತಾ ಇದೀವಿ ಅಷ್ಟೇ. ನಮ್ಗೆ ಯಾವುದೇ ರೀತಿ ವೈಯಕ್ತಿಕವಾದಂತ ಹಿತಾಸಕ್ತಿಗಳಿಲ್ಲ. ನಾವು
ಯಾವತ್ತೂ ಕೂಡ ಸರ್ಕಾರದ ಮುಂದೆ ಏನಕ್ಕೂ ಕೈ ಚಾಚಿ ನಿಂತಿಲ್ಲ. ಇನ್ಕ್ಲೂಡ್ ಇವತ್ತು ನನ್ನ ಲೈಫ್ ನಾನು ಯಾವತ್ತೂ ಸರ್ಕಾರ ಏನು ಉಪಯೋಗ ತಗೊಂಡಿಲ್ಲ. ನಮ್ಮ ಉದ್ದೇಶ ಒಂದೇ, ಈ ದೇಶ ಬೆಳಿಬೇಕು, ಈ ದೇಶ ಅಭಿವೃದ್ಧಿ ಆಗಬೇಕು, ಈ ದೇಶಕ್ಕೆ ವಿಶ್ವಮಟ್ಟದ ಒಂದು ಸ್ಥಾನಮಾನ ಸಿಗಬೇಕು ಅಂತ ಒಂದು ಪ್ರಯತ್ನವನ್ನು ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ. ಈ 5 ವರ್ಷದಲ್ಲಿ ಪ್ರಧಾನಮಂತ್ರಿಯವರ ಆಡಳಿತ ಜನಗಳಿಗೆ ಯಾವ ತರ ಮುಟ್ಟಿದೆ, ಯಾವ ತರ ಅನ್ಸುತ್ತೆ ಅವ್ರಿಗೆ, ನಿಮ್ಮ ಭಾವನೆ ಏನಾಗ್ತದೆ ಅಂದ್ರೆ ಜನಗಳಿಗೆ ಮಿಸ್ಗೈಡ್ ಮಾಡೋರೆ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಯಾಕಂತಂದ್ರೆ ನರೇಂದ್ರ ಮೋದಿ ಅವರ ಉದ್ದೇಶ ಈಗ ಡಿಜಿಟಲ್ ಇಂಡಿಯಾ ಅಂತ ಮಾಡಿದ್ರು. ಅಂದ್ರೆ ಏನು ಡಿಜಿಟಲ್ ಇಂಡಿಯಾ ಅಂದ್ರೆ ಬ್ಯಾಂಕಿಂಗ್ ಟು ಬ್ಯಾಂಕಿಂಗ್, ನೆಟ್, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದು ಸಮಾಧಾನ ಇಟ್ಕೊಂಡು ಎಲ್ಲಾ ವಿಷಯಗಳು ಮುಟ್ಟಬೇಕು. ಅದಕ್ಕೆ ನೆಟ್ ಇವತ್ತು ಎಲ್ಲರೂ ಕೂಡ ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಾರೆ. ಅದನ್ನ ನೆಟ್ ಪ್ಯಾಕ್ ಸಿಗುತ್ತೆ, ತುಂಬಾ ಕಡಿಮೆ ಕಾಸ್ಟ್ ಅಲ್ಲಿ ನೆಟ್ ಪ್ಯಾಕ್ ಸಿಗುತ್ತೆ, ಪ್ರತಿಯೊಬ್ರು ಯೂಸ್ ಮಾಡ್ತಾರೆ, ವಿಷಯಗಳನ್ನ ತಿಳ್ಕೊಂತಾರೆ. ಅದು ಇಂಪಾರ್ಟೆಂಟ್. ಇನ್ನೊಂದು ಏನಪ್ಪಾ ಅಂತಂದ್ರೆ ನಮ್ಗೆ ಬೇಕಾಗಿರೋದು ಈಗ ಒಂದೇ ಒಂದು ಸೆಕೆಂಡ್ ನೀವು ಯೋಚನೆ ಮಾಡಿ, ಈ ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯತಿ ಮೆಂಬರ್ ಅವರ ತಾಯಿ ಯಾವತ್ತು 500 ರೂಪಾಯಿ ಅಕೌಂಟ್ ಅಲ್ಲಿ ಹೋಗಿ ನಿಲ್ಲಲ್ಲ. ಬಟ್ ಒಬ್ಬ ದೇಶದ ಪ್ರಧಾನಮಂತ್ರಿ ತಾಯಿ 500 ರೂಪಾಯಿಗೋಸ್ಕರ ಒಂದು ಬ್ಯಾಂಕ್ ಅಲ್ಲಿ ಹೋಗಿ ನಿಲ್ತಾರೆ. ಒಂದು ಸಾಮಾನ್ಯ ಆಟೋದಲ್ಲಿ ಓಡಾಡ್ತಾರೆ ಅಂದ್ರೆ, ಆಮೇಲೆ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ತಗೊಂತಾರಂದ್ರೆ ದಯವಿಟ್ಟು ನೀವೆಲ್ಲ ಯೋಚನೆ ಮಾಡಿ. ನಮ್ಮ ದೇಶದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಉದಾಹರಣೆ ನಮ್ಮ ರಾಜ್ಯದಲ್ಲಿ ತಗೋಣ, ಯಡಿಯೂರಪ್ಪನವ್ರನ್ನ ಏನಾರು ಅಂದ್ರೆ ಲಿಂಗಾಯತ್ರಿಗೆ ಬೇಜಾರು, ಸಿದ್ದರಾಮಯ್ಯ ಏನಾರು ಅಂದ್ರೆ ಕುರುಬರಿ ಬೇಜಾರು, ದೇವೇಗೌಡರನ್ನ ಏನಂದ್ರೆ ಒಕ್ಲಿಗರಿ ಬೇಜಾರು. ಹಂಗಾರೆ ಡೆಮಾಕ್ರಸಿನ ಪ್ರಶ್ನೆ ಮಾಡೋದಿನ್ ಯಾರನ್ನ ನಾವು? ಇನ್ನೊಂದು ಹೇಳ್ತಾರೆ, ಜನಗಳೇನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರ ಬಗ್ಗೆ ಕಮೆಂಟ್ ಮಾಡಿದ್ರೆ ಅವ್ರ ಬಗ್ಗೆ ನಾವು ಕೇಸ್ ಮಾಡ್ತೀವಿ ಅಂತ. ಹಂಗಾರೆ ಡೆಮಾಕ್ರಸಿ ಏನಕ್ಕೆ ಮಾಡ್ಕೊಂಡಿದ್ದೀರಾ ನೀವು? ಸರ್ವಾಧಿಕಾರ ಮಾಡ್ಬಿಡಿ, ಸರ್ವಾಧಿಕಾರ ಜಾರಿಗೆ ತಂದ್ಬಿಡಿ. ಜನಗಳಿಗೆ ಪ್ರಶ್ನೆ ಮಾಡೋ ಅಧಿಕಾರನೇ ಕೊಡಬೇಡಿ. ಪ್ರಶ್ನೆ ಮಾಡೋ ಅಧಿಕಾರ ಕೊಟ್ರೆ ತಾನೆ ನೀವು ಏನಕ್ಕೆ ಸೋಷಿಯಲ್ ಮೀಡಿಯಾ ಇರೋದೇನಕ್ಕೆ? ತಪ್ಪು ಸರಿಗಳನ್ನ ನಾವು ಮಾತಾಡ್ಲಿಕ್ಕೆ. ದುಡ್ಡಿನ ಅದು ಹಣ ಮತ್ತು GST ಬಗ್ಗೆ ತೊಂದರೆ ಆಗಿದೆ ಸಾಮಾನ್ಯ ಜನಗಳಿಗೆ ಅಂತ ಹೇಳ್ತಾರೆ. ಹೇಳ್ತೀನಿ GST ಅಂದ್ರೆ ಜನ ಒಂದು ಅರ್ಥ ಮಾಡ್ಕೊಬೇಕು. ಇವತ್ತು ದಿನವಹಿ ವಸ್ತುಗಳು ಮತ್ತೆ ಸಾಮಾನ್ಯ ಜನ ಯೂಸ್ ಮಾಡ್ತಕ್ಕಂಥ ವಸ್ತುಗಳು ಏನೈತೆ ಅದೆಲ್ಲಾನು ಅವತ್ತಿನ ರೇಟು ಇವತ್ತಿನ ರೇಟ್ ಕಂಪ್ಯಾರಿಸನ್ ಆಫ್ ರೇಟ್ಸ್ ತುಂಬಾ ಕಡಿಮೆ ಆಗಿದೆ. ಈಗ ಉದಾಹರಣೆ ಯೋಚನೆ ಮಾಡೋಣ, ಒಂದು ಲೀಟರ್ ಪೆಟ್ರೋಲ್ ರೇಟು 2014 ಅಲ್ಲಿ ಎಷ್ಟಿತ್ತು? 85 ರೂಪೀಸ್ ಇತ್ತು. ಇವತ್ತು ಪೆಟ್ರೋಲ್ ರೇಟ್ ಏನಿದೆ ಆಫ್ಟರ್ 5 years ಆದ್ಮೇಲೆ? ಅವತ್ತಿನ ಬೇಳೆ ರೇಟು 150 ರೂಪಾಯಿ ಮುಟ್ಟಿದ್ದು. ಇವತ್ತು ಬೇಳೆ ರೇಟ್ ಏನಿದೆ? ಇದನ್ನೆಲ್ಲ ದಯವಿಟ್ಟು ಇದು ಮಾಡಿ. ಇದೆಲ್ಲ ಒಂದ್ ಕಡೆ ಸೈಡ್ ಬಿಟ್ಬಿಡಿ. ನೋಡಿ, ನಾವ್ ಯಾರು ಫ್ರೀ ಆಗಿ ಕೊಡಲ್ಲ. 50 ರೂಪಾಯಿ 10 ರೂಪಾಯಿ ಕೊಡ್ತೊಂಡ್ರೆ ನಾವೇನು ಬಡವರಾಗಲ್ಲ. ಏನೋ ಕಷ್ಟಪಟ್ಟು ದುಡಿತಾ ಇದ್ದೀವಿ, ನಾವು ದುಡಿಲೇಬೇಕು, ಜೀವನ ಮಾಡ್ತೀವಿ. ಅದೆಲ್ಲ ನಮ್ಗೆ ದೇಶಕ್ಕೋಸ್ಕರ ನಾವು ಏನ್ ರಿಸ್ಕ್ ತಗೊಳಕ್ಕೂ ನಾವು ರೆಡಿ ಇದೀವಿ. ಪ್ರತಿಯೊಬ್ಬ ವ್ಯಕ್ತಿನೂ ರೆಡಿ ಇದ್ದಾನೆ ಇವತ್ತು ದೇಶಕ್ಕೋಸ್ಕರ. ಸೈನಿಕರುಗಳಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ತರಿಸ್ಕೊಡಕ್ಕೆ 75 ವರ್ಷ ಬೇಕಾಗಿತ್ತಾ? ಇಂಥವ್ರು ಅಂತ ಬೇಡ, 75 ವರ್ಷ ಬೇಕಾಗಿತ್ತಾ? ನಮ್ಮ ದೇಶದ ಸೈನ್ಯವನ್ನ ಬಲಪಡಿಸಕ್ಕೆ 75 ವರ್ಷ ಬೇಕಾಗಿತ್ತಾ? ನಾನು ಹೇಳೋದಿಷ್ಟೇ, ನಮಗೆ ಪಕ್ಷ ಮುಖ್ಯ ಅಲ್ಲ, ನಮಗೆ ದೇಶ ಮುಖ್ಯ, ನಾಯಕರುಗಳು ಮುಖ್ಯ. ಈಗ ಕಾಂಗ್ರೆಸ್ ಅಲ್ಲಿ ಯಾರು ಲೀಡರ್ ಇಲ್ಲ ಅಂತಲ್ಲ, ಇದ್ರು ಯಾರು, ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಪುಣ್ಯಾತ್ಮ ಇನ್ನೊಬ್ಬ ಹುಟ್ಟಲ್ಲ. ಅದಾದ್ಮೇಲೆ ನಮ್ಮ ವಾಜಪೇಯಿ ಅವರು, ಅದಾದ್ಮೇಲೆ ನಮ್ಮ ನರೇಂದ್ರ ಮೋದಿ ಅವರು, ಅದಾದ್ಮೇಲೆ ನಮ್ಮ APJ ಅಬ್ದುಲ್ ಕಲಾಂ ಅವರು, ಅದಾದ್ಮೇಲೆ ನಮ್ಮ ಕರ್ನಾಟಕದಲ್ಲಿ ಫರ್ನಾಂಡಿಸ್ ಅವರು. ಅಂತ ವ್ಯಕ್ತಿತ್ವಗಳು ನಮಗೆ ಬೇಕು, ಅಂತ ವ್ಯಕ್ತಿಗಳನ್ನ ಬೇಕು. ಆ ವ್ಯಕ್ತಿಯನ್ನ ಉಳಿಸ್ಕೊಳ್ಳಿ. ಉದಾಹರಣೆಗೆ ಆದಿತ್ಯನಾಥ್ ಯೋಗಿ, ಇವತ್ತು ಅವ್ರ ಸಿಸ್ಟರು ಒಂದು ಜೋಪಡಿ ಮನೆಯಲ್ಲಿ ಜೀವನ ಮಾಡ್ತಾರೆ. ಒಬ್ಬ ಮುಖ್ಯಮಂತ್ರಿಯ ಅಕ್ಕ ಒಂದು ಜೋಪಡಿ ಮನೆಯಲ್ಲಿ ಜೀವನ ಮಾಡ್ತಾರಂದ್ರೆ, ಒಬ್ಬ ಪ್ರಧಾನಮಂತ್ರಿಯ ತಾಯಿ ಒಂದು ಸೀಟ್ ಮನೆಯಲ್ಲಿ ಜೀವನ ಮಾಡ್ತಾರ, ಅವ್ರ ಅಣ್ತಂದಿರು ಒಂದು ಗುಮಾಸ್ತನ ಕೆಲಸ ಮಾಡ್ತಾರಂದ್ರೆ ಅವ್ರ ಎಂತ ನಿಷ್ಠಾವಂತ ನಾಯಕರು. ಇನ್ನೆಂತ ನಾಯಕತ್ವ ನಿಮಗ್ ಬೇಕು? ಇಂಥ ನಾಯಕರನ್ನು ನೀವು ಪ್ರಶ್ನೆ ಮಾಡ್ತೀರಾ, ಅಕ್ಸೆಪ್ಟ್ ಮಾಡ್ಕೊಳಕ್ ನೀವು ರೆಡಿ ಇಲ್ಲ ಅಂದ್ರೆ ಇನ್ನೆಂತ ನಾಯಕರನ್ನ ನೀವು ತರ್ತೀರಾ? ಇನ್ನೆಂತ ನಾಯಕರನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇದ್ದೀರಾ? ದಯವಿಟ್ಟು ಯೋಚನೆ ಮಾಡಿ. ನನ್ನ ವೈಯಕ್ತಿಕಕ್ಕಾಗಲಿ ಅಥವಾ ನಾನು ಬಿಜೆಪಿ ಪಕ್ಷದ ಕಾರ್ಯಕರ್ತ ಅಲ್ಲ, ನಾನು ಬಿಜೆಪಿ ಪರವಾಗಿ ಮಾತಾಡ್ತಾ ಇಲ್ಲ. ನಮಗೆ ಪಕ್ಷ ಅಲ್ಲ ಇಂಪಾರ್ಟೆಂಟ್, ನಮಗೆ ದೇಶ ಇಂಪಾರ್ಟೆಂಟ್. ಆ ದೇಶ ಬೆಳೆದಕ್ಕೆ ನರೇಂದ್ರ ಮೋದಿ ದಯವಿಟ್ಟು ಅನಿವಾರ್ಯ. ಎಲ್ಲರೂ ಕೂಡ ದಯಮಾಡಿ ಈ ಸಲ MP ಎಲೆಕ್ಷನ್ ಅಲ್ಲಿ ನರೇಂದ್ರ ಮೋದಿಯನ್ನ, ಒಂದು ನಾಯಿ ನಿಂತ್ಕೊಂಡ್ರು ಕೂಡ ನರೇಂದ್ರ ಮೋದಿ ಅವ್ರ ಮುಖ ನೋಡಿ ಓಟ್ ಹಾಕಿ. ನಾನ್ ಕೇಳ್ಕೊಳ್ಳೋ ದಯವಿಟ್ಟು ನಿಮ್ಮಲ್ಲಿ ಇಷ್ಟೇ. ಜೈ ಹಿಂದ್, ಜೈ ಕರ್ನಾಟಕ, ಭಾರತ್ ಮಾತಾ ಕಿ ಜೈ. ಹೇಳ್ರಪ್ಪ, ಈಗ ಜೋರಾಗಿ ಬರ್ಬೇಕು ಶಬ್ದ, ಈಗ ಜೋರಾಗಿ ಬರ್ಬೇಕು ಶಬ್ದ. ಹೇಳ್ರಪ್ಪ, ಜೈ ಬಾಲಾ ಭಾರತ್ ಮಾತಾ ಕಿ, ಜೈ ಬಾಲಾ ಭಾರತ್ ಮಾತಾ ಕಿ, ನರೇಂದ್ರ ಮೋದಿ ಕಿ, ನರೇಂದ್ರ ಮೋದಿ ಕಿ. ಕರ್ನಾಟಕದ ಸಮಸ್ತ ಜನತೆಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಇದು ಆಕ್ಚುಲಿ ಚೆನ್ನಾಗಿರೋದು. ನಮಸ್ಕಾರ, ಸಲಾಮ್ ವಾಲೇಕುಮ್. ನಾನು ಇವತ್ತು ಏನು ಹೇಳೋಕೆ ಹೊರಟಿದ್ದೀನಿ ಅಂತಂದರೆ, ಓಟ್ ಹಾಕೋದೇ ಬೇಡ ಅಂದ್ಕೊಂಡಿದ್ದೆ. ಏನಕ್ಕೆ ಸುಮ್ಮನೆ ಟೈಮ್ ವೇಸ್ಟು, ಎಲ್ಲರೂ ಹೊರಗಡೆ ಹೋಗೋಣ ಅಂತ. ಬಟ್ ಅಂಥ ಟೈಮಲ್ಲಿ ನನಗೆ ಒಂದು ಒಳ್ಳೆ ಬುಕ್ ಸಿಕ್ತು. ಇದು ಬಂದು ಕಾಲಜ್ಞಾನ ಅಂತ, ಭವಿಷ್ಯವಾಣಿ. ಇದು ಯಾರಪ್ಪ ಬರೆದಿರೋದು ಅಂತಂದರೆ, ಕೈವಾರ ತಾತಯ್ಯ ಅಂತ ಬೆಂಗಳೂರಿಂದ ಒಂದು 60 ಕಿಲೋಮೀಟ್ರ್ ದೂರದಲ್ಲಿದ್ದಾರೆ. ಅಲ್ಲಿ ಅವರು ಗುಹೆಯಲ್ಲಿ ಜಪತಪ ಮಾಡಿ ಸಿದ್ಧಿ ಪಡೆದು 200 ವರ್ಷದ ಹಿಂದೆಯೇ ಮೋದಿ ಬರ್ತಾನೆ, ನಮ್ಮ ದೇಶನ ಉದ್ಧಾರ ಮಾಡ್ತಾನೆ ಅಂತ ಆವಾಗಲೇ ಹೇಳಿದರು. ನನಗೆ ಆಶ್ಚರ್ಯ ಆಯಿತು. ಇದನ್ನೆಲ್ಲ ಕಂಪ್ಲೀಟಾಗಿ ಓದಿದೆ.
ಇಡೀ ಬುಕ್ಕು ನಿಮ್ಗೆ ಹೇಳೋಕ್ಕಾಗಲ್ಲ, ಬಟ್ ಒಂದು 12 ಪಾಯಿಂಟ್ ಹೇಳ್ತೀನಿ. ಅದನ್ನು ನೀವು ಕೇಳಿಸ್ಕೊಂಡು ಮುಂದೆ ಏನು ಮಾಡ್ಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು. ಮೊದಲನೇದು ಅವ್ರು ಏನು ಹೇಳ್ತಾರೆ, ಈ ನಾಯಕ ಅಂತ ಯಾರು ಬರ್ತಾನೆ, ಧೀರ ನಾಯಕ ಅಂತ ಯಾರು ಬರ್ತಾನೆ, ಅವನು ಉತ್ತರ ಭಾರತದಿಂದ ಬರ್ತಾನೆ. ಪಾಯಿಂಟ್ ನಂಬರ್ 1 ಕರೆಕ್ಟು. ಇದು ಬಂದು ಗುಜರಾತಿಂದ ಬಂದಿದ್ದಾರೆ. 1 ಪಾಯಿಂಟ್ ಸರ್ ಆಯಿತು. 2ನೇ ಪಾಯಿಂಟ್ ಏನು ಹೇಳ್ತಾರೆ ಅಂದರೆ, ಅವರ ಕಲರು ಲೆಮನ್ ಕಲರು, ನಿಂಬೆ ಹಣ್ಣಿನ ಬಣ್ಣ ಮತ್ತು ವಿಶಾಲವಾದ ಎದೆ. ಹೌದು, ಇವ್ರದ್ದು ವಿಶಾಲವಾದ ಎದೆ ಅಂದರೆ 56 ಇಂಚು ಎದೆ, ಇಡೀ ಪ್ರಪಂಚಕ್ಕೆ ಗೊತ್ತು. 3ನೇದು ಪಾಯಿಂಟ್ ಏನಪ್ಪ ಅಂದರೆ, ಆತ ಶಿಸ್ತುಬದ್ಧನಾಗಿರ್ತಾನೆ ಮತ್ತು ಸ್ಪಿರಿಚುವಲ್ ಆಗಿ ಇನ್ಕ್ಲೈನ್ ಆಗಿರ್ತಾನೆ. ಹೌದು, ಇವರು ಸ್ಪಿರಿಚುವಲಿ ಮುಂದೆ ಇದ್ದಾರೆ. ಇವರು ಪ್ರೈಮ್ ಮಿನಿಸ್ಟರ್ ಆಗೋದಕ್ಕಿಂತ ಮೊದಲೇ ಹಿಮಾಲಯಕ್ಕೆಲ್ಲ ಹೋಗಿ ಜಪ ತಪ ಮಾಡಿಕೊಂಡು ಬಂದವರು. ಆಮೇಲೆ ಈಗಲೂ ಕೂಡ ಅವರು ಯೋಗಾಸನ ಮಾಡ್ತಾ ಇದ್ದಾರೆ. ಪ್ರತಿ ದಿವಸ 16ರಿಂದ 18 ಗಂಟೆ ಕಂಟಿನ್ಯೂಸ್ ಆಗಿ ನಮಗೋಸ್ಕರ ದುಡಿತಾ ಇದ್ದಾರೆ. ಇದು 3ನೇ ಪಾಯಿಂಟು. 4ನೇ ಪಾಯಿಂಟ್ ಏನಂದರೆ, ಈ ಮನುಷ್ಯ ಒಂದೇ ಜಾಗದಲ್ಲಿ ಇರಲ್ವಂತೆ. ಇವತ್ತೊಂದು ದಿವಸ ಆದರೆ ಮಾರನೇ ದಿವಸ ಒಂದು ಕಡೆ, ಈ ಥರ ಹೋಗ್ತಾ ಇರ್ತಾರಂತೆ. ಇದು ಹೇಗೆ ಸಾಧ್ಯ ಅಂತಂದರೆ, ನಾನು ಸ್ವಲ್ಪ ರಿಸರ್ಚ್ ಮಾಡಿ ನೋಡಿದಾಗ ಗೊತ್ತಾಯಿತು, ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗೋದಕ್ಕಿಂತ ಮೊದಲೇ ನಮ್ಮ ಭಾರತ ದೇಶ ಪೂರ್ತಿ ಓಡಾಡಿದ್ದಾರೆ. 4500 ಡಿಸ್ಟಿಕ್ಗಳಿದೆಯಲ್ಲ, ಅಷ್ಟು ಡಿಸ್ಟಿಕ್ಗಳಿಗೂ ಹೋಗಿ ಅಲ್ಲಿರೋ ಜನರನ್ನು ನೋಡಿ, ಭಾಷೆನ ನೋಡಿ, ಇವ್ರ ಕಷ್ಟಗಳು ಏನು ಅಂತ ಎಲ್ಲ ತಿಳ್ಕೊಂಡು ಇದಕ್ಕೆ ಇದೇ ಪರಿಹಾರ ಇದೆ ಅಂತ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಅವರು ಪ್ರೈಮ್ ಮಿನಿಸ್ಟರ್ ಆಗಿರೋದು. ಸುಮ್ಮನೆ ಪ್ರೈಮ್ ಮಿನಿಸ್ಟರ್ ಆಗಿಲ್ಲ, ಇವತ್ತು ಅವರು ಪ್ರೈಮ್ ಮಿನಿಸ್ಟರ್ ಆದಮೇಲೂ ಕೂಡ ಇಡೀ ಪ್ರಪಂಚನ ತಿರುಗ್ತಾ ಇದ್ದಾರೆ. ಏನಂದರೆ, ತಾತಾಯರು ಹೇಳಿರೋದು, ಅವರು ಒಂದೇ ಜಾಗದಲ್ಲಿರಲ್ಲ, ಬೇರೆ ಬೇರೆ ಜಾಗಕ್ಕೆ ದಿವಸ ಚೇಂಜ್ ಮಾಡ್ತಾ ಇರ್ತಾರಂತ. ಇದು ಈ ಪಾಯಿಂಟು 4ನೇ ಪಾಯಿಂಟು ಪ್ರೂವ್ ಆಯಿತು. ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ಇವರು ನೋಡೋದಕ್ಕೆ ಫಕೀರ್ ಥರ ಕಾಣ್ತಾರೆ. ಅಂದರೆ ಒಬ್ಬ ಮುಸಲ್ಮಾನು ಒಂದು ದರ್ಗಾದಲ್ಲಿ ಒಬ್ಬ ಸೈಂಟು ಫಕೀರ್ ಹೇಗಿರ್ತಾನೆ ಆ ಥರ ನೋಡೋಕ್ಕೆ ಕಾಣ್ತಾರೆ ಅಂತ. ಯಾವುದು ಇದು ಫೇಮಸ್ ದರ್ಗಾ ಯಾವುದು ಇದು ಅಂತಂದರೆ, ಈ ಫೇಮಸ್ ದರ್ಗಾದಲ್ಲಿ ಇರೋರು ಯಾರಪ್ಪ ಅಂದರೆ, ಈ ಫೋಟೋ ಸಿಕ್ತು ನೋಡಿ, ಬುಲ್ಲೆ ಶಾ ಅಂತ. ಇವರು ಹಿಂದೂ ಮತ್ತು ಮುಸ್ಲಿಮ್ಸು ಒಂದಾಗಿರಬೇಕು ಅಂತೇಳಿ ಭಾಳಷ್ಟು ಕಷ್ಟಪಟ್ಟವರು, ಭಾಳಷ್ಟು ಪೋಯಮ್ಸ್ ಬರೆದಿದ್ದಾರೆ, ಶಾಯರಿಗಳು ಬರೆದಿದ್ದಾರೆ. ಇವತ್ತು ಅವ್ರ ಮೇಲೆ ಫಿಲಮ್ಗಳಾಗಿದೆ, ರಾಕ್ ಬ್ಯಾಂಡ್ಸ್ಗಳು ಬಂದಿದೆ, ಭಾಳಷ್ಟು ಇದು ಅವ್ರ ಫಾಲೋವರ್ಸ್ ಈಗಲೂ ಭಾಳ ಜನ ಇದ್ದಾರೆ. ಅದೇ ಥರ ಇವತ್ತು ಮೋದಿ ಹೇಳ್ತಾ ಇರೋದಿಷ್ಟೇ, ಸಬ್ಕೆ ಸಾಥ್ ಸಬ್ಕಾ ವಿಕಾಸ್, ಎಲ್ಲರಿಗೂ ಉದ್ಧಾರ ಆಗಬೇಕು, ಎಲ್ಲರನ್ನೂ ನಾವು ಮೇಲಕ್ಕೆ ಹೋಗ್ಬೇಕು, ಚೆನ್ನಾಗಿರ್ಬೇಕು ಅಂತ. ಈ ಜಾತಿ ಬೇರೆ ಆ ಜಾತಿ ಬೇರೆ ಅಂತ ಅವರು ಬೇರೆ ಬೇರೆ ಅಂತ ಡಿವೈಡ್ ಆ್ಯಂಡ್ ರೂಲ್ ಮಾಡ್ತಾ ಇಲ್ಲ. ಇನ್ನೊಂದು ಏನು ಪಾಯಿಂಟ್ ಏನು ಹೇಳಿದ್ದಾನೆ, ಇಷ್ಟೆಲ್ಲ ಹೇಳಿದ್ಮೇಲೆ ಈ ಮನುಷ್ಯ ಏನೋ ಹೀಗಿದ್ದಾನೆ, ಬಟ್ ಆಗಿನ ಕಾಲದ ಅವ್ರು ಇರೋ ಟೈಮಲ್ಲಿ ಏನು ಘಟನೆಗಳು ನಡೀತಾ ಇದೆ, ಇನ್ನೊಂದು ಘಟನೆಗಳ ಆಧಾರದ ಮೇಲೆ ನಂಬಿ ಅಂತಾರೆ. ಏನು ಘಟನೆ ನಡೀತಾ ಇದೆ ಅಂತಂದರೆ, ಮೊದಲನೇದಾಗಿ ಸೂಪರ್ ಬ್ಲಡ್ ಮೂನ್ ಅಂದರೆ ರಕ್ತಚಂದ್ರ ಆಕಾಶದಲ್ಲಿ ಕಾಣುತ್ತೆ. ಹೌದು, ರಕ್ತಚಂದ್ರ ಆಕಾಶದಲ್ಲಿ ಬಂದಿದೆ. 2014 ಹಿಡಿದು 19ರವರೆಗೂ 5 ಸಲ ರಕ್ತಚಂದ್ರ ಬಂದಿದೆ. ಇದೇ ಮೊದಲನೇ ಪ್ರೂಫ್ ಅಂತ ಹೇಳ್ಬೋದು. ಇದು 6ನೇ ಪಾಯಿಂಟ್ ಆಯಿತು. ಈಗ 7ನೇ ಪಾಯಿಂಟ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಈತ ಬಂದ ಮೇಲೆ ನೋಟನ್ನ ಬದಲಾಯಿಸ್ತಾನೆ. ಕರೆಕ್ಟಾಗಿದೆ ನೋಡಿ. ಈಗ 500, 1000 ರೂಪಾಯಿ ನೋಟು ಚೇಂಜ್ ಆಗಿದೆ. ಇದು ಪ್ರೂವ್ ಆಗಿರೋ ವಿಷಯ. ಸೊ ಇವರೇ ಅಂತ ಚೆನ್ನಾಗಿ ಗೊತ್ತಾಗಿದೆ. ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಮುಂದಿನ ಕಾಲದಲ್ಲಿ ಅವರು 200 ವರ್ಷ ಹಿಂದೆ ಹೇಳಿರೋದು, ಮುಂದಿನ ಕಾಲದಲ್ಲಿ ಚೆಕ್ ಪೋಸ್ಟ್ ಅನ್ನೋದು ಇರಲ್ಲ, ಸುಂಕದ ಕಟ್ಟೆ ಅನ್ನೋದು ಇರಲ್ಲ. ಅದು ಕರೆಕ್ಟಾಗಿದೆ. ಆಮೇಲೆ ಟ್ಯಾಕ್ಸ್ನ ವರ್ತಕನೇ, ಅಂಗಡಿ ಓನರನ್ನೇ ಗಿರಾಕಿಗಳ ಹತ್ರ ದುಡ್ಡು ಕಲೆಕ್ಟ್ ಮಾಡಿ ಡೈರೆಕ್ಟಾಗಿ ಟ್ಯಾಕ್ಸ್ ಕಟ್ತಾನೆ. ಇದು GST ಪ್ರಭಾವ. ಅವರು GST ಅಂತ ಹೇಳಿಲ್ಲ, ಬಟ್ ಇವಾಗ GST ಬಂದಮೇಲಿಂದ ಟ್ಯಾಕ್ಸ್ ಈ ಥರ ಆಗ್ತಾ ಇದೆ. ಇದು ಇನ್ನೊಂದು ವಿಷಯ ಏನು ಹೇಳ್ತೀನಿ ಅಂದರೆ, ಈ ಹಳೆಯ ಸರ್ಕಾರ ಅಂತ ಅಂದರೆ, ಮೊದಲಿನ ಸರ್ಕಾರದಲ್ಲಿ ಒಂದು ವಿಡೋ ಅಂದರೆ ಒಂದು ವಿಧವೆ, ಆ ವಿಧವೆಯ ಆಡಳಿತದ ಕೆಳಗಡೆ ಏನು ನಡೀತಾ ಇರುತ್ತಪ್ಪ ಅಂದರೆ, 100ರಲ್ಲಿ 75 ರೂಪಾಯಿ ಮಾತ್ರ, 100ರಲ್ಲಿ 25 ರೂಪಾಯಿ ಮಾತ್ರ ಸರ್ಕಾರಕ್ಕೆ ಹೋಗುತ್ತೆ. 75 ರೂಪಾಯಿ ಬರೀ ಈ ಟ್ಯಾಕ್ಸ್ ಕಲೆಕ್ಟರ್ಸು
ರಾಜಕೀಯದವರು ತಿಂತಾ ಇರ್ತಾರೆ, ಭ್ರಷ್ಟಾಚಾರ ಇರುತ್ತೆ ಅಂತ ಹೇಳಿದ್ದಾರೆ. ಅದು 100% ನಿಜ ಇತ್ತು. ಈಗ GST ಬಂದ ಮೇಲೆ ಟ್ಯಾಕ್ಸ್ ಇವಾಗ ಎಷ್ಟು ಕೋಟಿ ಬರ್ತಾ ಇದೆ, 70 ವರ್ಷದಿಂದ ಪ್ರತಿ ವರ್ಷ ಎಷ್ಟು ಕೋಟಿ ಮಾಡ್ತಾಯಿದ್ರು, ಈಗ ಅದಕ್ಕೆ ಡಬಲ್ ಅಷ್ಟು ಮಾಡ್ತಾ ಇದ್ದಾರೆ. ಇದು ಭಾಳ ಒಳ್ಳೆಯ ವಿಷಯ. ಆಮೇಲೆ ಇನ್ನೊಂದು ವಿಷಯ ಏನು ಹೇಳ್ತಾರೆ ಅಂದರೆ, ಯಾವರೇ ಆಗಲಿ ಜನ ಸೊಳ್ಳೆ ಅಂಗಡಿಯಲ್ಲಿ ಗಿರಾಕಿನೇ ಇರಲ್ಲ, ಗಿರಾಕಿ ಇಲ್ದರೆ ಅಂಗಡಿಗಳಿರುತ್ತೆ ಅಂತ. ಹೌದು, ಇವತ್ತಿನ ದಿವಸ ಭಾಳಷ್ಟು ಜನ ಅಂಗಡಿಗೆ ಹೋಗೋದೇ ಇಲ್ಲ, ಎಲ್ಲರೂ ಆನ್ಲೈನಲ್ಲಿ ಬುಕ್ ಮಾಡ್ತಾ ಇದ್ದಾರೆ. ಸೊ ಈ ಆನ್ಲೈನ್ ಬುಕ್ಕಿಂಗ್ ಅಂತ ಅವ್ರು ಹೇಳದೆ ಹೋದ್ರು ಕೂಡ ಆಗಿನ 200 ವರ್ಷದ ಹಿಂದೆ ಏನಪ್ಪ ಇವರು ಅಂಗಡಿಗೆ ಹೋಗದೆ ಹೋದರೆ ಹೇಗೆ ಅಂತ ನಾವು ಯೋಚನೆ ಮಾಡ್ತಾಯಿದ್ರು ಆಗಿನ ಜನ. ಬಟ್ ಈಗ ನಮ್ಗೆ ಗೊತ್ತಾಗಿದೆ ಆನ್ಲೈನಿಂದ ಇದು ಸಾಧ್ಯ ಅಂತ. ಕೊನೆಗೆ ಇನ್ನೊಂದು ಏನು ಹೇಳ್ತಾರಂದರೆ, ಲೋ ರೇಟ್ ಇಂಟ್ರೆಸ್ಟ್ ಅಂದರೆ ಕಮ್ಮಿ, ಅಂದರೆ ನಿಮಗೆ ಸಾಲ ಭಾಳ ಕಮ್ಮಿ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಸಿಗತ್ತೆ ಅಂತ. ಹೌದು, ಇವತ್ತು ಇದಾಗಿದೆ. ಆರ್ಡಿನರಿ ಜನರಿಗೆ, ಮಿಡಲ್ ಕ್ಲಾಸ್ ಹುಡುಗಿಯರಿಗೆ ಇವತ್ತಿನ ದಿವಸ ಒಂದು ಉದ್ಯೋಗ ಮಾಡ್ತೀನಿ ಅಂತಂದರೆ ಮುದ್ರಾ ಯೋಜನೆಯಲ್ಲಿ 5 ರಿಂದ 15 ಲಕ್ಷದವರೆಗೂ ಯಾವುದೇ ಬ್ಯಾಂಕ್ ಗ್ಯಾರಂಟಿ ಇಲ್ಲದೆ ಸಿಗ್ತಾ ಇದೆ. ಈಗಾಗಲೇ 12 ಕೋಟಿ ಯುವಕರು ಇದನ್ನು ಲೋನ್ನ ತಗೊಂಡಿದ್ದಾರೆ. ಸೊ ಇದೊಂದು ಪ್ರೂಫ್, ನಮಗೆ ಒಳ್ಳೆ ಪ್ರೂಫ್ ಸಿಕ್ಕಿದೆ. ಆಮೇಲೆ ಇವರು ಇನ್ನೊಂದು ಏನು ಹೇಳ್ತಾರಂತಂದರೆ, I am Dr. Santosh, neurologist in Manipal Hospital, Whitefield. I know you will be apprehensive and worried before you meet me. I can assure you that you are in the safe and right hands. If you have any doubts prior to meeting me, you can write down in a piece of paper and just meet me. I will be happy to meet you all. I will be in room number 8, ground floor, Manipal Hospital, Whitefield, waiting to meet you. ಏನ್ ಪೋಸ್ಟರ್ ಅಂಟಿಸ್ತಾ ಇದ್ರ ಇವೆಲ್ಲ? ಏನ್ ಶೋಕಿ ಇದು? ಹಂಗೇನಿಲ್ಲಣ್ಣ, ಅವ್ರ ಮೇಲಿರೋ ಮರ್ಯಾದೆ ಅಷ್ಟೇ. ಏನು ಮರ್ಯಾದೆನೋ ಛೇ. ಕರ್ನಾಟಕದಲ್ಲಿ 70% ಎಣ್ಣೆ ಕುಡಿಯೋರವ್ರೆ, 70%. ಈ 30% ಇರೋರು ಒಂದು ಕ್ವಾರ್ಟರ್ಗೆ 40 ರೂಪಾಯಿ ಜಾಸ್ತಿ ಮಾಡೋರೆ. ಮನೇಲಿ 3 ಜನ ಕುಡಿದ್ರೆ ದಿವಸ 120 ರೂಪಾಯಿ ಆಯ್ತು. ಅವನು ತಿಂಗಳಿಗೆ ಎಷ್ಟಾಯ್ತು? 3600 ರೂಪಾಯಿ ಆಯ್ತು. ಇವ್ರು ಕೊಡೋದು 2000. ಕುಡಿಯೋದೇ ತಪ್ಪು ಅಂತ ಹೇಳ್ತಾರೆ. ಬ್ಯಾನ್ ಮಾಡಿ, ನೀವು ಬ್ಯಾನ್ ಮಾಡ್ಬಿಡಿ. ಆ ಸರ್ಕಾರ ನಡೀತಿದೆ ಕುಡಿಯೋ ದುಡ್ಡಲ್ಲಿ, ಸರ್ಕಾರ ನಡೀತಿದೆ ಕುಡಿಯೋ ದುಡ್ಡಲ್ಲಿ. ಇವತ್ತು ರೆವಿನ್ಯೂಗೆ ಹೋದ್ರೆ 30%, ರೆವಿನ್ಯೂ ಇಲಾಖೆಲಿ ರಿಜಿಸ್ಟ್ರೇಷನ್ 30% ಜಾಸ್ತಿ ಮಾಡವ್ರೆ. ಒಂದಾಯ್ತಾ? ಆಮೇಲೆ 20 ರೂಪಾಯಿ ಪೇಪರ್ ಇದ್ದಿದ್ದು 5 ರೂಪಾಯಿ 100 ರೂಪಾಯಿ. ಒಂದು ಬಾಂಡ್ ಪೇಪರ್ ಮಾಡಿಸ್ಬೇಕಾದ್ರೆ 20 ರೂಪಾಯಿ ಮಾಡಿಸ್ತಿದ್ದು, ವಂಶವೃಕ್ಷ ಮಾಡಿಸ್ಬೇಕಾದ್ರೆ 20 ರೂಪಾಯಿ ಮಾಡಿಸ್ತಿದ್ದು, 500 ರೂಪಾಯಿ ಇವತ್ತು. ಲಾಯರು ರೋಡ್ 50 ತಗೋತಿದ್ರು. ಪೇಪರ್ 100 ಕೊಡ್ತೀರಾ, ನನಗೆ 100 ಕೊಡಿ ಅಂತಾರೆ 50ಕ್ಕೆ. ಯಾವ್ದು ಪುಕ್ಸಟ್ಟೆ ಕೊಡ್ತಾ ಇರೋದು? ರೇಟ್ ಜಾಸ್ತಿ ಮಾಡಿದ್ದಾರೆ. ಒಂದ್ ಕಡೆ ಕೊಟ್ಟು ಇನ್ನೊಂದ್ ಕಡೆ ಹೇಳ್ರಪ್ಪ. ಈಗ ಜೋರಾಗಿ ಬರ್ಬೇಕು ಶಬ್ದ, ಈಗ ಜೋರಾಗಿ ಬರ್ಬೇಕು ಶಬ್ದ. ಹೇಳ್ರಪ್ಪ. ಜೈ ಬಾಬಾ ಭಾರತ್ ಮಾತಾ ಕಿ, ಜೈ ಬಾಬಾ ಭಾರತ್ ಮಾತಾ ಕಿ, ನರೇಂದ್ರ ಮೋದಿ ಕಿ, ನರೇಂದ್ರ ಮೋದಿ ಕಿ. ಕರ್ನಾಟಕದ ಸಮಸ್ತ ಜನತೆಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಇದು ಆಕ್ಚುಲಿ ಚೆನ್ನಾಗಿರೋದು. ನಿಮಗೆ ಯಾರು ಪ್ರಧಾನಮಂತ್ರಿ ಆದ್ರೆ ಉತ್ತಮ ದೇಶಕ್ಕೆ ಅಭಿವೃದ್ಧಿ ಹೊಂದುತ್ತೆ ಅಂತ? ಪ್ರಧಾನಮಂತ್ರಿ ಆಗಬೇಕು ಅಂದ್ರೆ ನರೇಂದ್ರ ಮೋದಿ ಅವರೇ ಪ್ರಧಾನಮಂತ್ರಿ ಆಗ್ಬೇಕು. ಕಾರಣ ಏನು? ಕಾರಣ ಏನು ಅಂದ್ರೆ ಅವರ ಒಂದು ನಿಷ್ಠೆ, ಪ್ರಾಮಾಣಿಕತೆ, ದೇಶಭಕ್ತಿ. ಅದಕ್ಕೋಸ್ಕರ ನಾವು ನರೇಂದ್ರ ಮೋದಿ ಅವ್ರನ್ನೇ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ. ನಾನೇ ಅಂತಲ್ಲ, ಈ ದೇಶದ ಪ್ರತಿಯೊಬ್ಬ ಪ್ರಜೆನೂ ಕೂಡ ನರೇಂದ್ರ ಮೋದಿ ಅವರನ್ನ ನಾಯಕರನ್ನಾಗಿ ಸ್ವೀಕರಿಸಬೇಕು. ಯಾಕೆ ಅಂತ ಕೇಳಿ, ನರೇಂದ್ರ ಮೋದಿ ಅವರೇ ನಮ್ ದೊಡ್ಡಪ್ಪ ಅಲ್ಲ, ಚಿಕ್ಕಪ್ಪ ಅಲ್ಲ, ಅಥವಾ ನನಗೇನು ಅವ್ರ ಸಂಬಂಧ ಅಲ್ಲ. ಅವರು ನಮ್ಮ ಜಾತಿನೂ ಅಲ್ಲ. ನಮಗೆ ಬೇಕಾರದು ಇಲ್ಲಿ ಜಾತಿ ಧರ್ಮ ಅಲ್ಲ, ಒಬ್ಬ ಶ್ರೇಷ್ಠ ನಾಯಕ. ಅಂತ ಒಬ್ಬ ನಾಯಕ ಈ 75 ವರ್ಷ ಆದ್ಮೇಲೆ ನಮ್ಗೊಬ್ಬ ಸಿಕ್ಕಿದ್ದಾರೆ. ಅವ್ರನ್ನ ಕಾಪಾಡ್ಕೊಬೇಕು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಯಾಕೆ ಅಂತ ನೀವು ನನ್ನ ಪ್ರಶ್ನೆ ಮಾಡಬಹುದು. ನಾನು ಹೇಳ್ತೀನಿ, ದಯಮಾಡಿ ಅರ್ಥ ಮಾಡಿ. ಯಾರು ಅನ್ಎಜುಕೇಟೆಡ್ಸ್ ಯಾರು ಇಲ್ಲ ಇಲ್ಲಿ, ಎಲ್ಲರೂ ಎಜುಕೇಟೆಡ್ಸ್, ಎಲ್ಲರೂ ಬುದ್ಧಿವಂತ. ದಯವಿಟ್ಟು ಒಂದೇ ಒಂದು ಸೆಕೆಂಡ್ ಕುಂತ್ಕೊಂಡು, ಈ 5 ವರ್ಷದಲ್ಲಿ ಪ್ರಧಾನಮಂತ್ರಿಯವರ ಆಡಳಿತ ಜನಗಳಿಗೆ ಯಾವ ತರ ಮುಟ್ಟಿದೆ, ಯಾವ ತರ ಅನ್ಸುತ್ತೆ ಅವ್ರಿಗೆ?
ನಿಮ್ಮ ಭಾವನೆಯಲ್ಲಿ ಏನಾಗ್ತದೆ ಅಂದ್ರೆ ಜನಗಳಿಗೆ ಮಿಸ್ಗೈಡ್ ಮಾಡೋರೆ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಯಾಕಂತಂದ್ರೆ ನರೇಂದ್ರ ಮೋದಿ ಅವರ ಉದ್ದೇಶ ಈಗ ಡಿಜಿಟಲ್ ಇಂಡಿಯಾ ಅಂತ ಮಾಡಿದ್ರು. ಅಂದ್ರೆ ಏನು ಡಿಜಿಟಲ್ ಇಂಡಿಯಾ ಅಂದ್ರೆ ಬ್ಯಾಂಕಿಂಗ್ ಟು ಬ್ಯಾಂಕಿಂಗ್, ನೆಟ್, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದು ಸಮಾಧಾನ ಇಟ್ಕೊಂಡು ಎಲ್ಲಾ ವಿಷಯಗಳು ಮುಟ್ಟಬೇಕು. ಅದಕ್ಕೆ ನೆಟ್ ಇವತ್ತು ಎಲ್ಲರೂ ಕೂಡ ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಾರೆ. ಅಂದ್ರೆ ನೆಟ್ ಪ್ಯಾಕ್ ಸಿಗುತ್ತೆ, ತುಂಬಾ ಕಡಿಮೆ ಕಾಸ್ಟ್ ಅಲ್ಲಿ ನೆಟ್ ಪ್ಯಾಕ್ ಸಿಗುತ್ತೆ, ಪ್ರತಿಯೊಬ್ರು ಯೂಸ್ ಮಾಡ್ತಾರೆ, ವಿಷಯಗಳನ್ನ ತಿಳ್ಕೊಂತಾರೆ. ಅದು ಇಂಪಾರ್ಟೆಂಟ್. ಇನ್ನೊಂದು ಏನಪ್ಪಾ ಅಂತಂದ್ರೆ ನಮ್ಗೆ ಬೇಕಾಗಿರೋದು ಈಗ ಒಂದೇ ಒಂದು ಸೆಕೆಂಡ್ ಯೋಚನೆ ಮಾಡಿ, ಈ ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯತಿ ಮೆಂಬರ್ ಅವರ ತಾಯಿ ಯಾವತ್ತು 500 ರೂಪಾಯಿ ಅಕೌಂಟ್ ಅಲ್ಲಿ ಹೋಗಿ ನಿಲ್ಲಲ್ಲ. ಬಟ್ ಒಬ್ಬ ದೇಶದ ಪ್ರಧಾನಮಂತ್ರಿ ತಾಯಿ 500 ರೂಪಾಯಿಗೋಸ್ಕರ ಒಂದು ಬ್ಯಾಂಕ್ ಅಲ್ಲಿ ಹೋಗಿ ನಿಲ್ತಾರೆ. ಒಂದು ಸಾಮಾನ್ಯ ಆಟೋದಲ್ಲಿ ಓಡಾಡ್ತಾರೆ ಅಂದ್ರೆ, ಆಮೇಲೆ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ತಗೊಂತಾರೆ ಅಂದ್ರೆ ದಯವಿಟ್ಟು ನೀವೆಲ್ಲ ಯೋಚನೆ ಮಾಡಿ. ನಮ್ಮ ದೇಶದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಉದಾಹರಣೆ ನಮ್ಮ ರಾಜ್ಯದಲ್ಲಿ ತಗೋಣ, ಯಡಿಯೂರಪ್ಪನವ್ರನ್ನ ಏನಾರು ಅಂದ್ರೆ ಲಿಂಗಾಯತ್ರಿಗೆ ಬೇಜಾರು, ಸಿದ್ದರಾಮಯ್ಯ ಏನಾರು ಅಂದ್ರೆ ಕುರುಬರಿ ಬೇಜಾರು, ದೇವೇಗೌಡರನ್ನ ಏನಂದ್ರೆ ಒಕ್ಕಲಿಗರಿ ಬೇಜಾರು. ಹಂಗಾರೆ ಡೆಮಾಕ್ರಸಿನ ಪ್ರಶ್ನೆ ಮಾಡೋದಿನ್ ಯಾರನ್ನ ನಾವು? ಇನ್ನೊಂದು ಹೇಳ್ತಾರೆ, ಜನಗಳೇನಾರು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರ ಬಗ್ಗೆ ಕಮೆಂಟ್ ಮಾಡಿದ್ರೆ ಅವ್ರ ಬಗ್ಗೆ ನಾವು ಕೇಸ್ ಮಾಡ್ತೀವಿ ಅಂತ. ಹಂಗಾರೆ ಡೆಮಾಕ್ರಸಿ ಏನಕ್ಕೆ ಮಾಡ್ಕೊಂಡಿದ್ದೀರಾ ನೀವು? ಸರ್ವಾಧಿಕಾರ ಮಾಡ್ಬಿಡಿ, ಸರ್ವಾಧಿಕಾರ ಜಾರಿಗೆ ತಂದ್ಬಿಡಿ. ಜನಗಳಿಗೆ ಪ್ರಶ್ನೆ ಮಾಡೋ ಅಧಿಕಾರನೇ ಕೊಡಬೇಡಿ. ಪ್ರಶ್ನೆ ಮಾಡೋ ಅಧಿಕಾರ ಕೊಟ್ರೆ ತಾನೆ ನೀವು ಏನಕ್ಕೆ ಸೋಷಿಯಲ್ ಮೀಡಿಯಾ ಇರೋದೇನಕ್ಕೆ? ತಪ್ಪು ಸರಿಗಳನ್ನ ನಾವು ಮಾತಾಡ್ಲಿಕ್ಕೆ. ಈಗ ಜೋರಾಗಿ ಬರ್ಬೇಕು ಶಬ್ದ. ಹೇಳ್ರಪ್ಪ. ಜೈ ಬಾಬಾ ಭಾರತ್ ಮಾತಾ ಕಿ, ಜೈ ಬಾಬಾ ಭಾರತ್ ಮಾತಾ ಕಿ, ನರೇಂದ್ರ ಮೋದಿ ಕಿ, ನರೇಂದ್ರ ಮೋದಿ ಕಿ. ಕರ್ನಾಟಕದ ಸಮಸ್ತ ಜನತೆಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಇದು ಆಕ್ಚುಲಿ ಚೆನ್ನಾಗಿರೋದು. ನಿಮಗೆ ಯಾರು ಪ್ರಧಾನಮಂತ್ರಿ ಆದ್ರೆ ಉತ್ತಮ ದೇಶಕ್ಕೆ ಅಭಿವೃದ್ಧಿ ಹೊಂದುತ್ತೆ ಅಂತ? ಪ್ರಧಾನಮಂತ್ರಿ ಆಗಬೇಕು ಅಂದ್ರೆ ನರೇಂದ್ರ ಮೋದಿ ಅವರೇ ಪ್ರಧಾನಮಂತ್ರಿ ಆಗ್ಬೇಕು. ಕಾರಣ ಏನು? ಕಾರಣ ಏನು ಅಂದ್ರೆ ಅವರ ಒಂದು ನಿಷ್ಠೆ, ಪ್ರಾಮಾಣಿಕತೆ, ದೇಶಭಕ್ತಿ. ಅದಕ್ಕೋಸ್ಕರ ನಾವು ನರೇಂದ್ರ ಮೋದಿ ಅವ್ರನ್ನೇ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ. ನಾನೇ ಅಂತಲ್ಲ, ಈ ದೇಶದ ಪ್ರತಿಯೊಬ್ಬ ಪ್ರಜೆನೂ ಕೂಡ ನರೇಂದ್ರ ಮೋದಿ ಅವರನ್ನ ನಾಯಕರನ್ನ ಸ್ವೀಕರಿಸಬೇಕು. ಯಾಕೆ ಅಂತ ಕೇಳಿ, ನರೇಂದ್ರ ಮೋದಿ ಅವರೇ ನಮ್ ದೊಡ್ಡಪ್ಪ ಅಲ್ಲ, ಚಿಕ್ಕಪ್ಪ ಅಲ್ಲ, ಅಥವಾ ನನಗೇನು ಅವ್ರ ಸಂಬಂಧ ಅಲ್ಲ. ಅವರು ನಮ್ಮ ಜಾತಿನೂ ಅಲ್ಲ. ನಮಗ್ ಬೇಕಾರದು ಇಲ್ಲಿ ಜಾತಿ ಧರ್ಮ ಅಲ್ಲ, ಒಬ್ಬ ಶ್ರೇಷ್ಠ ನಾಯಕ. ಅಂತ ಒಬ್ಬ ನಾಯಕ ಈ 75 ವರ್ಷ ಆದ್ಮೇಲೆ ನಮ್ಗೊಬ್ಬ ಸಿಕ್ಕಿದ್ದಾರೆ. ಅವ್ರನ್ನ ಕಾಪಾಡ್ಕೊಂಡ್ರೆ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಯಾಕೆ ಅಂತ ನೀವು ನನ್ನ ಪ್ರಶ್ನೆ ಮಾಡಬಹುದು. ನಾನು ಹೇಳ್ತೀನಿ, ದಯಮಾಡಿ ಅರ್ಥ ಮಾಡಿ. ಯಾರು ಅನ್ಎಜುಕೇಟೆಡ್ಸ್ ಯಾರು ಇಲ್ಲ ಇಲ್ಲಿ, ಎಲ್ಲರೂ ಎಜುಕೇಟೆಡ್ಸ್, ಎಲ್ಲರೂ ಬುದ್ಧಿವಂತರು. ದಯವಿಟ್ಟು ಒಂದೇ ಒಂದು ಸೆಕೆಂಡ್ ಕುಂತ್ಕೊಂಡು ಯೋಚನೆ ಮಾಡಿ. 75 ವರ್ಷದ ಭಾರತದ ರಾಜಕಾರಣ ಇತಿಹಾಸದಲ್ಲಿ ಏನ್ ನಡೆದಿದೆ, ಈ 5 ವರ್ಷದ ರಾಜಕಾರಣ ಇತಿಹಾಸದಲ್ಲಿ ಏನ್ ನಡೀತಾ ಇದೆ ಅಂತ ದಯವಿಟ್ಟು ಯೋಚನೆ ಮಾಡಿ. ನರೇಂದ್ರ ಮೋದಿ ಅವರು ಅವ್ರ ಹೆಂಡತಿ ಮಕ್ಕಳಿಗೋಸ್ಕರ, ಅವ್ರ ಅಣ್ಣ ಅವ್ರ ಅಕ್ಕ ತಂಗಿದಿರಿಗೋಸ್ಕರ ರಾಜಕಾರಣ ಮಾಡ್ತಾ ಇಲ್ಲ. ಇಡೀ 120 ಕೋಟಿ 135 ಕೋಟಿ ಜನನು ಕೂಡ ಅವ್ರ ಕುಟುಂಬ ಅಂತ ತಿಳ್ಕೊಂಡು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಅಂತ ವ್ಯಕ್ತಿಗೋಸ್ಕರ ನಾವು ಸಪೋರ್ಟ್ ಮಾಡ್ತಾ ಇದೀವಿ ಅಷ್ಟೇ. ನಮ್ಗೆ ಯಾವುದೇ ರೀತಿ ವೈಯಕ್ತಿಕವಾದಂತ ಹಿತಾಸಕ್ತಿಗಳಿಲ್ಲ. ನಾವು ಯಾವತ್ತೂ ಕೂಡ ಸರ್ಕಾರದ ಮುಂದೆ ಏನಕ್ಕೂ ಕೈ ಚಾಚಿ ನಿಂತಿಲ್ಲ. ಇನ್ಕ್ಲೂಡ್ ಇವತ್ತು ನನ್ನ ಲೈಫ್ ನಾನು ಯಾವತ್ತೂ ಸರ್ಕಾರ ಏನು ಉಪಯೋಗ ತಗೊಂಡಿಲ್ಲ. ನಮ್ಮ ಉದ್ದೇಶ ಒಂದೇ, ಈ ದೇಶ ಬೆಳಿಬೇಕು, ಈ ದೇಶ ಅಭಿವೃದ್ಧಿ ಆಗಬೇಕು, ಈ ದೇಶಕ್ಕೆ ವಿಶ್ವ ಮಟ್ಟದಲ್ಲಿ ಒಂದು ಸ್ಥಾನಮಾನ ಸಿಗಬೇಕು ಅಂತ ಒಂದು ಪ್ರಯತ್ನವನ್ನು ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ. ಈ 5 ವರ್ಷದಲ್ಲಿ ಪ್ರಧಾನಮಂತ್ರಿಯವರ ಆಡಳಿತ ಜನಗಳಿಗೆ ಯಾವ ತರ ಮುಟ್ಟಿದೆ, ಯಾವ ತರ ಅನ್ಸುತ್ತೆ ಅವ್ರಿಗೆ? ನಿಮ್ಮ ಭಾವನೆಯಲ್ಲಿ ಏನಾಗ್ತದೆ ಅಂದ್ರೆ ಜನಗಳಿಗೆ ಮಿಸ್ಗೈಡ್ ಮಾಡೋರೆ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಯಾಕಂತಂದ್ರೆ ನರೇಂದ್ರ ಮೋದಿ ಅವರ ಉದ್ದೇಶ ಈಗ ಡಿಜಿಟಲ್ ಇಂಡಿಯಾ ಅಂತ ಮಾಡಿದ್ರು. ಅಂದ್ರೆ ಏನು ಡಿಜಿಟಲ್ ಇಂಡಿಯಾ ಅಂದ್ರೆ ಬ್ಯಾಂಕಿಂಗ್ ಟು ಬ್ಯಾಂಕಿಂಗ್, ನೆಟ್, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದು ಸಮಾಧಾನ ಇಟ್ಕೊಂಡು ಎಲ್ಲಾ ವಿಷಯಗಳು ಮುಟ್ಟಬೇಕು. ಅದಕ್ಕೆ ನೆಟ್ ಇವತ್ತು ಎಲ್ಲರೂ ಕೂಡ ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಾರೆ. ಅಂದ್ರೆ ನೆಟ್ ಪ್ಯಾಕ್ ಸಿಗುತ್ತೆ, ತುಂಬಾ ಕಡಿಮೆ ಕಾಸ್ಟ್ ಅಲ್ಲಿ ನೆಟ್ ಪ್ಯಾಕ್ ಸಿಗುತ್ತೆ, ಪ್ರತಿಯೊಬ್ರು ಯೂಸ್ ಮಾಡ್ತಾರೆ, ವಿಷಯಗಳನ್ನ ತಿಳ್ಕೊಂತಾರೆ. ಅದು ಇಂಪಾರ್ಟೆಂಟ್. ಇನ್ನೊಂದು ಏನಪ್ಪಾ ಅಂತಂದ್ರೆ ನಮ್ಗೆ ಬೇಕಾಗಿರೋದು ಈಗ ಒಂದೇ ಒಂದು ಸೆಕೆಂಡ್ ಯೋಚನೆ ಮಾಡಿ. ಈ ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯತಿ ಮೆಂಬರ್ ಅವರ ತಾಯಿ ಯಾವತ್ತು 500 ರೂಪಾಯಿ ಅಕೌಂಟ್ ಅಲ್ಲಿ ಹೋಗಿ ನಿಲ್ಲಲ್ಲ. ಬಟ್ ಒಬ್ಬ ದೇಶದ ಪ್ರಧಾನಮಂತ್ರಿ ತಾಯಿ 500 ರೂಪಾಯಿಗೋಸ್ಕರ ಒಂದು ಬ್ಯಾಂಕ್ ಅಲ್ಲಿ ಹೋಗಿ ನಿಲ್ತಾರೆ. ಒಂದು ಸಾಮಾನ್ಯ ಆಟೋದಲ್ಲಿ ಓಡಾಡ್ತಾರೆ ಅಂದ್ರೆ, ಆಮೇಲೆ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ತಗೊಂತಾರೆ ಅಂದ್ರೆ ದಯವಿಟ್ಟು ನೀವೆಲ್ಲ ಯೋಚನೆ ಮಾಡಿ. ನಮ್ಮ ದೇಶದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಉದಾಹರಣೆ ನಮ್ಮ ರಾಜ್ಯದಲ್ಲಿ ತಗೋಣ, ಯಡಿಯೂರಪ್ಪನವ್ರನ್ನ ಏನಾರು ಅಂದ್ರೆ ಲಿಂಗಾಯತ್ರಿಗೆ ಬೇಜಾರು, ಸಿದ್ದರಾಮಯ್ಯ ಏನಾರು ಅಂದ್ರೆ ಕುರುಬರಿ ಬೇಜಾರು, ದೇವೇಗೌಡರನ್ನ ಏನಂದ್ರೆ ಒಕ್ಕಲಿಗರಿ ಬೇಜಾರು. ಹಂಗಾರೆ ಡೆಮಾಕ್ರಸಿನ ಪ್ರಶ್ನೆ ಮಾಡೋದಿನ್ ಯಾರನ್ನ ನಾವು? ಇನ್ನೊಂದು ಹೇಳ್ತಾರೆ, ಜನಗಳೇನಾರು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರ ಬಗ್ಗೆ ಕಮೆಂಟ್ ಮಾಡಿದ್ರೆ ಅವ್ರ ಬಗ್ಗೆ ನಾವು ಕೇಸ್ ಮಾಡ್ತೀವಿ ಅಂತ. ಹಂಗಾರೆ ಡೆಮಾಕ್ರಸಿ ಏನಕ್ಕೆ ಮಾಡ್ಕೊಂಡಿದ್ದೀರಾ ನೀವು? ಸರ್ವಾಧಿಕಾರ ಮಾಡ್ಬಿಡಿ, ಸರ್ವಾಧಿಕಾರ ಜಾರಿಗೆ ತಂದ್ಬಿಡಿ. ಜನಗಳಿಗೆ ಪ್ರಶ್ನೆ ಮಾಡೋ ಅಧಿಕಾರನೇ ಕೊಡಬೇಡಿ. ಪ್ರಶ್ನೆ ಮಾಡೋ ಅಧಿಕಾರ ಕೊಟ್ರೆ ತಾನೆ ನೀವು ಏನಕ್ಕೆ ಸೋಷಿಯಲ್ ಮೀಡಿಯಾ ಇರೋದೇನಕ್ಕೆ? ತಪ್ಪು ಸರಿಗಳನ್ನ ನಾವು ಮಾತಾಡ್ಲಿಕ್ಕೆ. ದುಡ್ಡಿನ ಅದು ಹಣ ಮತ್ತೆ GST ಬಗ್ಗೆ ತೊಂದರೆ ಆಗಿದೆ ಸಾಮಾನ್ಯ ಜನಗಳಿಗೆ ಅಂತ ಹೇಳ್ತಾರೆ. ಹೇಳ್ತೀನಿ, GST ಜನ ಒಂದು ಅರ್ಥ ಮಾಡ್ಕೊಬೇಕು. ಇವತ್ತು ದಿನವಹಿ ವಸ್ತುಗಳು ಮತ್ತೆ ಸಾಮಾನ್ಯ ಜನ ಯೂಸ್ ಮಾಡ್ತಕ್ಕಂಥ ವಸ್ತುಗಳು ಏನೈತೆ ಅದೆಲ್ಲಾನು ಅವತ್ತಿನ ರೇಟು ಇವತ್ತಿನ ರೇಟ್ ಕಂಪ್ಯಾರಿಸನ್ ಆಫ್ ರೇಟ್ಸ್ ತುಂಬಾ ಕಡಿಮೆ ಆಗಿದೆ. ಈಗ ಉದಾಹರಣೆ ಯೋಚನೆ ಮಾಡೋಣ, 1 ಲೀಟರ್ ಪೆಟ್ರೋಲ್ ರೇಟು 2014 ನಲ್ಲಿ ಎಷ್ಟಿತ್ತು? 85 ರೂಪೀಸ್ ಇತ್ತು. ಇವತ್ತು ಪೆಟ್ರೋಲ್ ರೇಟ್ ಏನಿದೆ ಆಫ್ಟರ್ 5 ಇಯರ್ಸ್ ಆದ್ಮೇಲೆ? ಅವತ್ತಿನ ಬೇಳೆ ರೇಟು 150 ರೂಪಾಯಿ ಮುಟ್ಟಿದ್ದು. ಇವತ್ತು ಬೇಳೆ ರೇಟ್ ಏನಿದೆ? ಇದನ್ನೆಲ್ಲ ದಯವಿಟ್ಟು ಏನ್ ಮಾಡಿ, ಇದೆಲ್ಲ ಒಂದ್ ಕಡೆ ಸೈಡ್ ಬಿಟ್ಬಿಡಿ. ನೋಡಿ,
ನಾವ್ ಯಾರು ಫ್ರೀ ಆಗಿ ಕೊಡಲ್ಲ. 50 ರೂಪಾಯಿ 10 ರೂಪಾಯಿ ಕೊಡ್ತಂಡ್ರೆ ನಾವೇನ್ ಬಡವರಾಗಲ್ಲ. ಏನೋ ಕಷ್ಟಪಟ್ಟು ದುಡಿತಾ ಇದ್ದೀವಿ, ನಾವು ದುಡಿಲೇಬೇಕು, ಜೀವನ ಮಾಡ್ತೀವಿ. ಅದೆಲ್ಲ ನಮ್ಗೆ ದೇಶಕ್ಕೋಸ್ಕರ ನಾವು ಏನ್ ರಿಸ್ಕ್ ತಗೊಳಕ್ಕೂ ನಾವು ರೆಡಿ ಇದೀವಿ. ಪ್ರತಿಯೊಬ್ಬ ವ್ಯಕ್ತಿನೂ ರೆಡಿ ಇದ್ದಾನೆ ಇವತ್ತು ದೇಶಕ್ಕೋಸ್ಕರ. ಸೈನಿಕರುಗಳಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ತರಿಸ್ಕೊಡಕ್ಕೆ 75 ವರ್ಷ ಬೇಕಾಗಿತ್ತಾ? ಇಂಥವ್ರು ಅಂತ ಬೇಡ, 75 ವರ್ಷ ಬೇಕಾಗಿತ್ತಾ? ನಮ್ಮ ದೇಶದ ಸೈನ್ಯವನ್ನ ಬಲಪಡಿಸಕ್ಕೆ 75 ವರ್ಷ ಬೇಕಾಗಿತ್ತಾ? ನಾನು ಹೇಳೋದಿಷ್ಟೇ, ನಮಗೆ ಪಕ್ಷ ಮುಖ್ಯ ಅಲ್ಲ, ನಮಗೆ ದೇಶ ಮುಖ್ಯ, ನಾಯಕರುಗಳು ಮುಖ್ಯ. ಈಗ ಕಾಂಗ್ರೆಸ್ ಅಲ್ಲಿ ಯಾರು ಲೀಡರ್ ಇಲ್ಲ ಅಂತಲ್ಲ, ಇದ್ರು ಯಾರು, ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಪುಣ್ಯಾತ್ಮ ಇನ್ನೊಬ್ಬ ಹುಟ್ಟಲ್ಲ. ಅದಾದ್ಮೇಲೆ ನಮ್ಮ ವಾಜಪೇಯಿ ಅವರು, ಅದಾದ್ಮೇಲೆ ನಮ್ಮ ನರೇಂದ್ರ ಮೋದಿ ಅವರು, ಅದಾದ್ಮೇಲೆ ನಮ್ಮ APJ ಅಬ್ದುಲ್ ಕಲಾಂ ಅವರು, ಅದಾದ್ಮೇಲೆ ನಮ್ಮ ಕರ್ನಾಟಕದಲ್ಲಿ ಫರ್ನಾಂಡಿಸ್ ಅವರು. ಅಂತ ವ್ಯಕ್ತಿತ್ವಗಳು ನಮಗೆ ಬೇಕು, ಅಂತ ವ್ಯಕ್ತಿಗಳನ್ನ ಬೇಕು. ಆ ವ್ಯಕ್ತಿಯನ್ನ ಉಳಿಸ್ಕೊಳ್ಳಿ. ಉದಾಹರಣೆಗೆ ಆದಿತ್ಯನಾಥ್ ಯೋಗಿ, ಇವತ್ತು ಅವ್ರ ಸಿಸ್ಟರು ಒಂದು ಜೋಪಡಿ ಮನೆಯಲ್ಲಿ ಜೀವನ ಮಾಡ್ತಾರೆ. ಒಬ್ಬ ಮುಖ್ಯಮಂತ್ರಿಯ ಅಕ್ಕ ಒಂದು ಜೋಪಡಿ ಮನೆಯಲ್ಲಿ ಜೀವನ ಮಾಡ್ತಾರಂದ್ರೆ, ಒಬ್ಬ ಪ್ರಧಾನಮಂತ್ರಿಯ ತಾಯಿ ಒಂದು ಸೀಟ್ ಮನೆಯಲ್ಲಿ ಜೀವನ ಮಾಡ್ತಾರ, ಅವ್ರ ಅಣ್ತಂದಿರು ಒಂದು ಗುಮಾಸ್ತನ ಕೆಲಸ ಮಾಡ್ತಾರಂದ್ರೆ ಅವ್ರ ಎಂತ ನಿಷ್ಠಾವಂತ ನಾಯಕರು. ಇನ್ನೆಂತ ನಾಯಕತ್ವ ನಿಮಗ್ ಬೇಕು? ಇಂಥ ನಾಯಕರನ್ನು ನೀವು ಪ್ರಶ್ನೆ ಮಾಡ್ತೀರಾ, ಅಕ್ಸೆಪ್ಟ್ ಮಾಡ್ಕೊಳಕ್ ನೀವು ರೆಡಿ ಇಲ್ಲ ಅಂದ್ರೆ ಇನ್ನೆಂತ ನಾಯಕರನ್ನ ನೀವು ತರ್ತೀರಾ? ಇನ್ನೆಂತ ನಾಯಕರನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇದ್ದೀರಾ? ದಯವಿಟ್ಟು ಯೋಚನೆ ಮಾಡಿ. ನನ್ನ ವೈಯಕ್ತಿಕಕ್ಕಾಗಲಿ ಅಥವಾ ನಾನು ಬಿಜೆಪಿ ಪಕ್ಷದ ಕಾರ್ಯಕರ್ತ ಅಲ್ಲ, ನಾನು ಬಿಜೆಪಿ ಪರವಾಗಿ ಮಾತಾಡ್ತಾ ಇಲ್ಲ. ನಮಗೆ ಪಕ್ಷ ಅಲ್ಲ ಇಂಪಾರ್ಟೆಂಟ್, ನಮಗೆ ದೇಶ ಇಂಪಾರ್ಟೆಂಟ್. ಆ ದೇಶ ಬೆಳೆದಕ್ಕೆ ನರೇಂದ್ರ ಮೋದಿ ದಯವಿಟ್ಟು ಅನಿವಾರ್ಯ. ಎಲ್ಲರೂ ಕೂಡ ದಯಮಾಡಿ ಈ ಸಲ MP ಎಲೆಕ್ಷನ್ ಅಲ್ಲಿ ನರೇಂದ್ರ ಮೋದಿಯನ್ನ, ಒಂದು ನಾಯಿ ನಿಂತ್ಕೊಂಡ್ರು ಕೂಡ ನರೇಂದ್ರ ಮೋದಿ ಅವ್ರ ಮುಖ ನೋಡಿ ಓಟ್ ಹಾಕಿ. ನಾನು ಕೇಳ್ಕೊಳ್ಳೋ ದಯವಿಟ್ಟು ನಿಮ್ಮಲ್ಲಿ ಇಷ್ಟೇ. ಜೈ ಹಿಂದ್, ಜೈ ಕರ್ನಾಟಕ, ಭಾರತ್ ಮಾತಾ ಕಿ ಜೈ. ನಮಸ್ಕಾರ, ಅಸ್ಸಲಾಮು ಅಲೈಕುಂ. ನಾನು ಇವತ್ತು ಏನು ಹೇಳೋಕೆ ಹೊರಟಿದ್ದೀನಿ ಅಂತಂದರೆ, ಓಟ್ ಹಾಕೋದೇ ಬೇಡ ಅಂದ್ಕೊಂಡಿದ್ದೆ. ಏನಕ್ಕೆ ಸುಮ್ಮನೆ ಟೈಮ್ ವೇಸ್ಟು, ಎಲ್ಲರೂ ಹೊರಗಡೆ ಹೋಗೋಣ ಅಂತ. ಬಟ್ ಅಂಥ ಟೈಮಲ್ಲಿ ನನಗೆ ಒಂದು ಒಳ್ಳೆ ಬುಕ್ ಸಿಕ್ತು. ಇದು ಬಂದು ಕಾಲಜ್ಞಾನ ಅಂತ, ಭವಿಷ್ಯವಾಣಿ. ಇದು ಯಾರಪ್ಪ ಬರೆದಿರೋದು ಅಂತಂದರೆ, ಕೈವಾರ ತಾತಯ್ಯ ಅಂತ ಬೆಂಗಳೂರಿಂದ ಒಂದು 60 ಕಿಲೋಮೀಟ್ರ್ ದೂರದಲ್ಲಿದ್ದಾರೆ. ಅಲ್ಲಿ ಅವರು ಗುಹೆಯಲ್ಲಿ ಜಪತಪ ಮಾಡಿ ಸಿದ್ಧಿ ಪಡೆದು 200 ವರ್ಷದ ಹಿಂದೆಯೇ ಮೋದಿ ಬರ್ತಾನೆ, ನಮ್ಮ ದೇಶನ ಉದ್ಧಾರ ಮಾಡ್ತಾನೆ ಅಂತ ಆವಾಗಲೇ ಹೇಳಿದರು. ನನಗೆ ಆಶ್ಚರ್ಯ ಆಯಿತು. ಇದನ್ನೆಲ್ಲ ಕಂಪ್ಲೀಟಾಗಿ ಓದಿದೆ. ಇಡೀ ಬುಕ್ಕು ನಿಮ್ಗೆ ಹೇಳೋಕ್ಕಾಗಲ್ಲ, ಬಟ್ ಒಂದು 12 ಪಾಯಿಂಟ್ ಹೇಳ್ತೀನಿ. ಅದನ್ನು ನೀವು ಕೇಳಿಸ್ಕೊಂಡು ಮುಂದೆ ಏನು ಮಾಡ್ಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು. ಮೊದಲನೇದು ಅವ್ರು ಏನು ಹೇಳ್ತಾರೆ, ಈ ನಾಯಕ ಅಂತ ಯಾರು ಬರ್ತಾನೆ, ಧೀರ ನಾಯಕ ಅಂತ ಯಾರು ಬರ್ತಾನೆ, ಅವನು ಉತ್ತರ ಭಾರತದಿಂದ ಬರ್ತಾನೆ. ಪಾಯಿಂಟ್ ನಂಬರ್ 1 ಕರೆಕ್ಟು. ಇದು ಬಂದು ಗುಜರಾತಿಂದ ಬಂದಿದ್ದಾರೆ. 1 ಪಾಯಿಂಟ್ ಸರ್ ಆಯಿತು. 2ನೇ ಪಾಯಿಂಟ್ ಏನು ಹೇಳ್ತಾರೆ ಅಂದರೆ, ಅವರ ಕಲರು ಲೆಮನ್ ಕಲರು, ನಿಂಬೆ ಹಣ್ಣಿನ ಬಣ್ಣ ಮತ್ತು ವಿಶಾಲವಾದ ಎದೆ. ಹೌದು, ಇವ್ರದ್ದು ವಿಶಾಲವಾದ ಎದೆ ಅಂದರೆ 56 ಇಂಚು ಎದೆ, ಇಡೀ ಪ್ರಪಂಚಕ್ಕೆ ಗೊತ್ತು. 3ನೇದು ಪಾಯಿಂಟ್ ಏನಪ್ಪ ಅಂದರೆ, ಆತ ಶಿಸ್ತು ಬದ್ಧನಾಗಿರ್ತಾನೆ ಮತ್ತು ಸ್ಪಿರಿಚುವಲ್ ಆಗಿ ಇನ್ಕ್ಲೈನ್ ಆಗಿರ್ತಾನೆ. ಹೌದು, ಇವರು ಸ್ಪಿರಿಚುವಲಿ ಮುಂದೆ ಇದ್ದಾರೆ. ಇವರು ಪ್ರೈಮ್ ಮಿನಿಸ್ಟರ್ ಆಗೋದಕ್ಕಿಂತ ಮೊದಲೇ ಹಿಮಾಲಯಕ್ಕೆಲ್ಲ ಹೋಗಿ ಜಪತಪ ಮಾಡಿಕೊಂಡು ಬಂದವರು. ಆಮೇಲೆ ಈಗಲೂ ಕೂಡ ಅವರು ಯೋಗಾಸನ ಮಾಡ್ತಾ ಇದ್ದಾರೆ. ಪ್ರತಿ ದಿವಸ 16ರಿಂದ 18 ಗಂಟೆ ಕಂಟಿನ್ಯೂಸ್ ಆಗಿ ನಮಗೋಸ್ಕರ ದುಡಿತಾ ಇದ್ದಾರೆ. ಇದು 3ನೇ ಪಾಯಿಂಟು. 4ನೇ ಪಾಯಿಂಟ್ ಏನಂದರೆ, ಈ ಮನುಷ್ಯ ಒಂದೇ ಜಾಗದಲ್ಲಿ ಇರಲ್ವಂತೆ. ಇವತ್ತೊಂದು ದಿವಸ ಆದರೆ ಮಾರನೇ ದಿವಸ ಒಂದು ಕಡೆ, ಈ ಥರ ಹೋಗ್ತಾ ಇರ್ತಾರಂತೆ. ಇದು ಹೇಗೆ ಸಾಧ್ಯ ಅಂತಂದರೆ, ನಾನು ಸ್ವಲ್ಪ ರಿಸರ್ಚ್ ಮಾಡಿ ನೋಡಿದಾಗ ಗೊತ್ತಾಯಿತು, ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗೋದಕ್ಕಿಂತ ಮೊದಲೇ ನಮ್ಮ ಭಾರತ ದೇಶ ಪೂರ್ತಿ ಓಡಾಡಿದ್ದಾರೆ. 4500 ಡಿಸ್ಟಿಕ್ಗಳಿದೆಯಲ್ಲ, ಅಷ್ಟು ಡಿಸ್ಟಿಕ್ಗಳಿಗೂ ಹೋಗಿ ಅಲ್ಲಿರೋ ಜನರನ್ನು ನೋಡಿ, ಭಾಷೆನ ನೋಡಿ, ಇವ್ರ ಕಷ್ಟಗಳು ಏನು ಅಂತ ಎಲ್ಲ ತಿಳ್ಕೊಂಡು ಇದಕ್ಕೆ ಇದೇ ಪರಿಹಾರ ಇದೆ ಅಂತ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಅವರು ಪ್ರೈಮ್ ಮಿನಿಸ್ಟರ್ ಆಗಿರೋದು. ಸುಮ್ಮನೆ ಪ್ರೈಮ್ ಮಿನಿಸ್ಟರ್ ಆಗಿಲ್ಲ. ಇವತ್ತು ಅವರು ಪ್ರೈಮ್ ಮಿನಿಸ್ಟರ್ ಆದಮೇಲೂ ಕೂಡ ಇಡೀ ಪ್ರಪಂಚನ ತಿರುಗ್ತಾ ಇದ್ದಾರೆ. ಏನಂದರೆ, ತಾತಯ್ಯರು ಹೇಳಿರೋದು, ಅವರು ಒಂದೇ ಜಾಗದಲ್ಲಿರಲ್ಲ, ಬೇರೆ ಬೇರೆ ಜಾಗಕ್ಕೆ ದಿವಸ ಚೇಂಜ್ ಮಾಡ್ತಾ ಇರ್ತಾರಂತ. ಇದು ಈ ಪಾಯಿಂಟು 4ನೇ ಪಾಯಿಂಟು ಪ್ರೂವ್ ಆಯಿತು. ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ಇವರು ನೋಡೋದಕ್ಕೆ ಫಕೀರ್ ಥರ ಕಾಣ್ತಾರೆ. ಅಂದರೆ ಒಬ್ಬ ಮುಸಲ್ಮಾನು ಒಂದು ದರ್ಗಾದಲ್ಲಿ ಒಬ್ಬ ಸೈಂಟು ಫಕೀರ್ ಹೇಗಿರ್ತಾನೆ ಆ ಥರ ನೋಡೋಕ್ಕೆ ಕಾಣ್ತಾರೆ ಅಂತ. ಯಾವುದು ಇದು ಫೇಮಸ್ ದರ್ಗಾ ಯಾವುದು ಇದು ಅಂತಂದರೆ, ಈ ಫೇಮಸ್ ದರ್ಗಾದಲ್ಲಿ ಇರೋದು ಯಾರಪ್ಪ ಅಂದರೆ, ಈ ಫೋಟೋ ಸಿಕ್ತು ನೋಡಿ, ಬುಲ್ಲೆ ಶಾ ಅಂತ. ಇವರು
ಹಿಂದೂ ಮತ್ತು ಮುಸ್ಲಿಮ್ಸು ಒಂದಾಗಿರಬೇಕು ಅಂತೇಳಿ ಭಾಳಷ್ಟು ಕಷ್ಟಪಟ್ಟವರು, ಭಾಳಷ್ಟು ಪೋಯಮ್ಸ್ ಬರೆದಿದ್ದಾರೆ, ಶಾಯರಿಗಳು ಬರೆದಿದ್ದಾರೆ. ಇವತ್ತು ಅವ್ರ ಮೇಲೆ ಫಿಲಮ್ಗಳಾಗಿದೆ, ರಾಕ್ ಬ್ಯಾಂಡ್ಸ್ಗಳು ಬಂದಿದೆ. ಭಾಳಷ್ಟು ಇದು ಅವ್ರ ಫಾಲೋವರ್ಸ್ ಈಗಲೂ ಭಾಳ ಜನ ಇದ್ದಾರೆ. ಅದೇ ಥರ ಇವತ್ತು ಮೋದಿ ಹೇಳ್ತಾ ಇರೋದಿಷ್ಟೇ, ಸಬ್ಕೆ ಸಾಥ್ ಸಬ್ಕಾ ವಿಕಾಸ್. ಎಲ್ಲರಿಗೂ ಉದ್ಧಾರ ಆಗಬೇಕು, ಎಲ್ಲರನ್ನೂ ನಾವು ಮೇಲಕ್ಕೆ ಹೋಗ್ಬೇಕು, ಚೆನ್ನಾಗಿರ್ಬೇಕು ಅಂತ. ಈ ಜಾತಿ ಬೇರೆ, ಆ ಜಾತಿ ಬೇರೆ ಅಂತ ಅವರು ಬೇರೆ ಬೇರೆ ಅಂತ ಡಿವೈಡ್ ಆ್ಯಂಡ್ ರೂಲ್ ಮಾಡ್ತಾ ಇಲ್ಲ. ಇನ್ನೊಂದು ಏನು ಪಾಯಿಂಟ್ ಏನು ಹೇಳಿದ್ದಾನೆ, ಇಷ್ಟೆಲ್ಲ ಹೇಳಿದ್ಮೇಲೆ ಈ ಮನುಷ್ಯ ಏನೋ ಹೀಗಿದ್ದಾನೆ, ಬಟ್ ಆಗಿನ ಕಾಲದ ಅವ್ರು ಇರೋ ಟೈಮಲ್ಲಿ ಏನು ಘಟನೆಗಳು ನಡೀತಾ ಇದೆ, ಇನ್ನೊಂದು ಘಟನೆಗಳ ಆಧಾರದ ಮೇಲೆ ನಂಬಿ ಅಂತಾರೆ. ಏನು ಘಟನೆ ನಡೀತಾ ಇದೆ ಅಂತಂದರೆ, ಮೊದಲನೇದಾಗಿ ಸೂಪರ್ ಬ್ಲಡ್ ಮೂನ್ ಅಂದರೆ ರಕ್ತಚಂದ್ರ ಆಕಾಶದಲ್ಲಿ ಕಾಣುತ್ತೆ. ಹೌದು, ರಕ್ತಚಂದ್ರ ಆಕಾಶದಲ್ಲಿ ಬಂದಿದೆ. 2014 ಹಿಡಿದು 19ರವರೆಗೂ 5 ಸಲ ರಕ್ತಚಂದ್ರ ಬಂದಿದೆ. ಇದೇ ಮೊದಲನೇ ಪ್ರೂಫ್ ಅಂತ ಹೇಳ್ಬೋದು. ಇದು 6ನೇ ಪಾಯಿಂಟ್ ಆಯಿತು. ಈಗ 7ನೇ ಪಾಯಿಂಟ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಈತ ಬಂದ ಮೇಲೆ ನೋಟನ್ನ ಬದಲಾಯಿಸ್ತಾನೆ. ಕರೆಕ್ಟಾಗಿ ಆಗಿದೆ ನೋಡಿ. ಈಗ 500, 1000 ರೂಪಾಯಿ ನೋಟು ಚೇಂಜ್ ಆಗಿದೆ. ಇದು ಪ್ರೂವ್ ಆಗಿರೋ ವಿಷಯ. ಸೊ ಇವರೇ ಅಂತ ಚೆನ್ನಾಗಿ ಗೊತ್ತಾಗಿದೆ. ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಮುಂದಿನ ಕಾಲದಲ್ಲಿ ಅವರು 200 ವರ್ಷ ಹಿಂದೆ ಹೇಳಿರೋದು, ಮುಂದಿನ ಕಾಲದಲ್ಲಿ ಚೆಕ್ ಪೋಸ್ಟ್ ಅನ್ನೋದು ಇರಲ್ಲ, ಸುಂಕದ ಕಟ್ಟೆ ಅನ್ನೋದು ಇರಲ್ಲ. ಅದು ಕರೆಕ್ಟಾಗಿದೆ. ಆಮೇಲೆ ಟ್ಯಾಕ್ಸ್ನ ವರ್ತಕನೇ, ಅಂಗಡಿ ಓನರನೇ ಗಿರಾಕಿಗಳ ಹತ್ರ ದುಡ್ಡು ಕಲೆಕ್ಟ್ ಮಾಡಿ ಡೈರೆಕ್ಟಾಗಿ ಟ್ಯಾಕ್ಸ್ ಕಟ್ತಾನೆ. ಇದು GST ಪ್ರಭಾವ. ಅವರು GST ಅಂತ ಹೇಳಿಲ್ಲ, ಬಟ್ ಇವಾಗ GST ಬಂದಮೇಲಿಂದ ಟ್ಯಾಕ್ಸ್ ಈ ಥರ ಆಗ್ತಾ ಇದೆ. ಇದು ಇನ್ನೊಂದು ವಿಷಯ ಏನು ಹೇಳ್ತೀನಿ ಅಂದರೆ, ಈ ಹಳೆಯ ಸರ್ಕಾರ ಅಂತ ಅಂದರೆ, ಮೊದಲಿನ ಸರ್ಕಾರದಲ್ಲಿ ಒಂದು ವಿಡೋ ಅಂದರೆ ಒಂದು ವಿಧವೆ, ಆ ವಿಧವೆಯ ಆಡಳಿತದ ಕೆಳಗಡೆ ಏನು ನಡೀತಾ ಇರುತ್ತಪ್ಪ ಅಂದರೆ, 100ರಲ್ಲಿ 75 ರೂಪಾಯಿ ಮಾತ್ರ, 100ರಲ್ಲಿ 25 ರೂಪಾಯಿ ಮಾತ್ರ ಸರ್ಕಾರಕ್ಕೆ ಹೋಗುತ್ತೆ. 75 ರೂಪಾಯಿ ಬರೀ ಈ ಟ್ಯಾಕ್ಸ್ ಕಲೆಕ್ಟರ್ಸು, ರಾಜಕೀಯದವರು ತಿಂತಾ ಇರ್ತಾರೆ, ಭ್ರಷ್ಟಾಚಾರ ಇರುತ್ತೆ ಅಂತ ಹೇಳಿದ್ದಾರೆ. ಅದು 100ಕ್ಕೆ 100 ನಿಜ ಇತ್ತು. ಈಗ GST ಬಂದ ಮೇಲೆ ಟ್ಯಾಕ್ಸ್ ಇವಾಗ ಎಷ್ಟು ಕೋಟಿ ಬರ್ತಾ ಇದೆ, 70 ವರ್ಷದಿಂದ ಪ್ರತಿ ವರ್ಷ ಎಷ್ಟು ಕೋಟಿ ಮಾಡ್ತಾಯಿದ್ರು, ಈಗ ಅದಕ್ಕೆ ಡಬಲ್ ಅಷ್ಟು ಮಾಡ್ತಾ ಇದ್ದಾರೆ. ಇದು ಭಾಳ ಒಳ್ಳೆಯ ವಿಷಯ. ಆಮೇಲೆ ಇನ್ನೊಂದು ವಿಷಯ ಏನು ಹೇಳ್ತಾರೆ ಅಂದರೆ, ಯಾವರೇ ಆಗಲಿ ಜನ ಸೊಳ್ಳೆ ಅಂಗಡಿಯಲ್ಲಿ ಗಿರಾಕಿನೇ ಇರಲ್ಲ, ಗಿರಾಕಿ ಇಲ್ದರೆ ಅಂಗಡಿಗಳಿರುತ್ತೆ ಅಂತ. ಹೌದು, ಇವತ್ತಿನ ದಿವಸ ಭಾಳಷ್ಟು ಜನ ಅಂಗಡಿಗೆ ಹೋಗೋದೇ ಇಲ್ಲ, ಎಲ್ಲರೂ ಆನ್ಲೈನಲ್ಲಿ ಬುಕ್ ಮಾಡ್ತಾ ಇದ್ದಾರೆ. ಸೊ ಈ ಆನ್ಲೈನ್ ಬುಕ್ಕಿಂಗ್ ಅಂತ ಅವ್ರು ಹೇಳದೇ ಹೋದ್ರು ಕೂಡ, ಆಗಿನ 200 ವರ್ಷದ ಹಿಂದೆ ಏನಪ್ಪ ಇವರು ಅಂಗಡಿಗೆ ಹೋಗದೆ ಹೋದರೆ ಹೇಗೆ ಅಂತ ನಾವು ಯೋಚನೆ ಮಾಡ್ತಾಯಿದ್ರು ಆಗಿನ ಜನ. ಬಟ್ ಈಗ ನಮ್ಗೆ ಗೊತ್ತಾಗಿದೆ ಆನ್ಲೈನಿಂದ ಇದು ಸಾಧ್ಯ ಅಂತ. ಕೊನೆಗೆ ಇನ್ನೊಂದು ಏನು ಹೇಳ್ತಾರಂದರೆ, ಲೋ ರೇಟ್ ಇಂಟ್ರೆಸ್ಟ್ ಅಂದರೆ ಕಮ್ಮಿ, ಅಂದರೆ ನಿಮಗೆ ಸಾಲ ಭಾಳ ಕಮ್ಮಿ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಸಿಗುತ್ತೆ ಅಂತ. ಹೌದು, ಇವತ್ತು ಇದಾಗಿದೆ. ಆರ್ಡಿನರಿ ಜನರಿಗೆ, ಮಿಡಲ್ ಕ್ಲಾಸ್ ಹುಡುಗಿಯರಿಗೆ ಇವತ್ತಿನ ದಿವಸ ಒಂದು ಉದ್ಯೋಗ ಮಾಡ್ತೀನಿ ಅಂತಂದರೆ, ಮುದ್ರಾ ಯೋಜನೆಯಲ್ಲಿ 5ರಿಂದ 15 ಲಕ್ಷದವರೆಗೂ ಯಾವುದೇ ಬ್ಯಾಂಕ್ ಗ್ಯಾರಂಟಿ ಇಲ್ಲದೆ ಸಿಗ್ತಾ ಇದೆ. ಈಗಾಗಲೇ 12 ಕೋಟಿ ಯುವಕರು ಇದನ್ನು ಲೋನ್ನ ತಗೊಂಡಿದ್ದಾರೆ. ಸೊ ಇದೊಂದು ಪ್ರೂಫ್, ನಮಗೆ ಒಳ್ಳೆ ಪ್ರೂಫ್ ಸಿಕ್ಕಿದೆ. ಆಮೇಲೆ ಇವರು ಇನ್ನೊಂದು ಏನು ಹೇಳ್ತಾರಂತಂದರೆ,
विवाह आइल नल्लो जिले सर्कल वीडियो ऑन करें मर भी दिखा उसका मिले होटल कंपनी आइल है ओपन कर होटल कंपनी आइल कौन सी पैकिंग है ओरिजिनल है आता इसकी भी सूरत आती है अब वीडियो में वीडियो में बनाती हैं बनाओ ऐसी वीडियो बनाता हूँ చాలా తోలేసే అట్లా ఉంది ఆయిల్ ఎంత తక్కువ అయిపోయింది చూడండి అదే ఫుల్ గట్టిగా అయిపోయింది ఆయిల్ ఎక్కువ తోలేస్తున్నారు మీరు ನಿಮಗೆ ಯಾರು ಪ್ರಧಾನಮಂತ್ರಿ ಆದ್ರೆ ಉತ್ತಮ ದೇಶಕ್ಕೆ ಅಭಿವೃದ್ಧಿ ಹೊಂದುತ್ತೆ ಅಂತ ಪ್ರಧಾನಮಂತ್ರಿ ಆಗಬೇಕು ಅಂದ್ರೆ ನರೇಂದ್ರ ಮೋದಿ ಅವರೇ ಪ್ರಧಾನಮಂತ್ರಿ ಆಗ್ಬೇಕು. ಕಾರಣ ಏನು? ಕಾರಣ ಏನು ಅಂದ್ರೆ ಅವರ ಒಂದು ನಿಷ್ಠೆ, ಪ್ರಾಮಾಣಿಕತೆ, ದೇಶಭಕ್ತಿ, ಅದಕ್ಕೋಸ್ಕರ ನಾವು ನರೇಂದ್ರ ಮೋದಿ ಅವ್ರನ್ನೇ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ. ನಾನೇ ಅಂತಲ್ಲ, ಈ ದೇಶದ ಪ್ರತಿಯೊಬ್ಬ ಪ್ರಜೆನೂ ಕೂಡ ನರೇಂದ್ರ ಮೋದಿ ಅವರನ್ನ ನಾಯಕರನ್ನಾಗಿ ಸ್ವೀಕರಿಸಬೇಕು. ಯಾಕೆ ಅಂತ ಕೇಳಿ, ನರೇಂದ್ರ ಮೋದಿ ಅವರೇ ನಮ್ ದೊಡ್ಡಪ್ಪ ಅಲ್ಲ, ಚಿಕ್ಕಪ್ಪ ಅಲ್ಲ, ಅಥವಾ ನನಗೇನು ಅವ್ರ ಸಂಬಂಧ ಅಲ್ಲ. ಅವರು ನಮ್ಮ ಜಾತಿನೂ ಅಲ್ಲ. ನಮಗ್ ಬೇಕಾದದು ಇಲ್ಲಿ ಜಾತಿ ಧರ್ಮ ಅಲ್ಲ, ಒಬ್ಬ ಶ್ರೇಷ್ಠ ನಾಯಕ ಅಂತ ಒಬ್ಬ ನಾಯಕ ಈ 75 ವರ್ಷ ಆದ್ಮೇಲೆ ನಮ್ಗೊಬ್ಬ ಸಿಕ್ಕಿದ್ದಾರೆ. ಅವ್ರನ್ನ ಕಾಪಾಡ್ಕೊಂಡ್ರೆ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಯಾಕೆ ಅಂತ ನೀವು ನನ್ನ ಪ್ರಶ್ನೆ ಮಾಡಬಹುದು. ನಾನು ಹೇಳ್ತೀನಿ, ದಯಮಾಡಿ ಅರ್ಥ ಮಾಡಿ. ಯಾರು ಅನ್ಎಜುಕೇಟೆಡ್ಸ್ ಯಾರು ಇಲ್ಲ ಇಲ್ಲಿ, ಎಲ್ಲರೂ ಎಜುಕೇಟೆಡ್ಸ್, ಎಲ್ಲರೂ ಬುದ್ಧಿವಂತ. ದಯವಿಟ್ಟು ಒಂದೇ ಒಂದು ಸೆಕೆಂಡ್ ಕುಂತ್ಕೊಂಡು ಯೋಚನೆ ಮಾಡಿ. 75 ವರ್ಷದ ಭಾರತದ ರಾಜಕಾರಣ ಇತಿಹಾಸದಲ್ಲಿ ಏನ್ ನಡೆದಿದೆ, ಈ 5 ವರ್ಷದ ರಾಜಕಾರಣ ಇತಿಹಾಸದಲ್ಲಿ ಏನ್ ನಡೀತಾ ಇದೆ ಅಂತ ದಯವಿಟ್ಟು ಯೋಚನೆ ಮಾಡಿ. ನರೇಂದ್ರ ಮೋದಿ ಅವರು ಅವ್ರ ಹೆಂಡತಿ ಮಕ್ಕಳಿಗೋಸ್ಕರ, ಅವ್ರ ಅಣ್ಣತಮ್ಮರಿಗೋಸ್ಕರ, ಅವ್ರ ಅಕ್ಕ ತಂಗಿದಿರಿಗೋಸ್ಕರ ರಾಜಕಾರಣ ಮಾಡ್ತಾ ಇಲ್ಲ. ಇಡೀ 120 ಕೋಟಿ 135 ಕೋಟಿ ಜನನು ಕೂಡ ಅವ್ರನ್ನ ಕುಟುಂಬ ಅಂತ ತಿಳ್ಕೊಂಡು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಅಂತ ವ್ಯಕ್ತಿಗೋಸ್ಕರ ನಾವು ಸಪೋರ್ಟ್ ಮಾಡ್ತಾ ಇದೀವಿ ಅಷ್ಟೇ. ನಮ್ಗೆ ಯಾವುದೇ ರೀತಿ ವೈಯಕ್ತಿಕವಾದಂತ ಹಿತಾಸಕ್ತಿಗಳಿಲ್ಲ. ನಾವು ಯಾವತ್ತೂ ಕೂಡ ಸರ್ಕಾರದ ಮುಂದೆ ಏನಕ್ಕೂ ಕೈ ಚಾಟ್ ನಿಂತಿಲ್ಲ. ಇನ್ಕ್ಲೂಡ್ ಇವತ್ತು ನನ್ನ ಲೈಫ್ ನಾನು ಯಾವತ್ತೂ ಸರ್ಕಾರ ಏನು ಉಪಯೋಗ ತಗೊಂಡಿಲ್ಲ. ನಮ್ಮ ಉದ್ದೇಶ ಒಂದೇ, ಈ ದೇಶ ಬೆಳಿಬೇಕು, ಈ ದೇಶ ಅಭಿವೃದ್ಧಿ ಆಗಬೇಕು, ಈ ದೇಶಕ್ಕೆ ವಿಶ್ವ ಮಟ್ಟದಲ್ಲಿ ಒಂದು ಸ್ಥಾನಮಾನ ಸಿಗಬೇಕು ಅಂತ ಒಂದು ಪ್ರಯತ್ನವನ್ನು ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ. ಈ 5 ವರ್ಷದಲ್ಲಿ ಪ್ರಧಾನಮಂತ್ರಿಯವರ ಆಡಳಿತ ಜನಗಳಿಗೆ ಯಾವ ತರ ಮುಟ್ಟಿದೆ, ಯಾವ ತರ ಅನ್ಸುತ್ತೆ ಅವ್ರಿಗೆ, ನಿಮ್ಮ ಭಾವನೆ ಏನಾಗ್ತದೆ ಅಂದ್ರೆ ಜನಗಳಿಗೆ ಮಿಸ್ಗೈಡ್ ಮಾಡೋರೆ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಯಾಕಂತಂದ್ರೆ ನರೇಂದ್ರ ಮೋದಿ ಅವರ ಉದ್ದೇಶ ಈಗ ಡಿಜಿಟಲ್ ಇಂಡಿಯಾ ಅಂತ ಮಾಡಿದ್ರು. ಅಂದ್ರೆ ಏನು ಡಿಜಿಟಲ್ ಇಂಡಿಯಾ ಅಂದ್ರೆ ಬ್ಯಾಂಕಿಂಗ್ ಟು ಬ್ಯಾಂಕಿಂಗ್, ನೆಟ್, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದು ಸಮಾಧಾನ ಇಟ್ಕೊಂಡು ಎಲ್ಲಾ ವಿಷಯಗಳು ಮುಟ್ಟಬೇಕು. ಅದಕ್ಕೆ ನೆಟ್ ಇವತ್ತು ಎಲ್ಲರೂ ಕೂಡ ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಾರೆ. ಅಂದ್ರೆ ನೆಟ್ ಪ್ಯಾಕ್ ಸಿಗುತ್ತೆ, ತುಂಬಾ ಕಡಿಮೆ ಕಾಸ್ಟ್ ಅಲ್ಲಿ ನೆಟ್ ಪ್ಯಾಕ್ ಸಿಗುತ್ತೆ, ಪ್ರತಿಯೊಬ್ರು ಯೂಸ್ ಮಾಡ್ತಾರೆ, ವಿಷಯಗಳನ್ನ ತಿಳ್ಕೊಂತಾರೆ. ಅದು ಇಂಪಾರ್ಟೆಂಟ್. ಇನ್ನೊಂದು ಏನಪ್ಪಾ ಅಂತಂದ್ರೆ, ನಮ್ಗೆ ಬೇಕಾಗಿರೋದು ಈಗ ಒಂದೇ ಒಂದು ಸೆಕೆಂಡ್ ನೀವು ಯೋಚನೆ ಮಾಡಿ. ಈ ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯತಿ ಮೆಂಬರ್ ಅವರ ತಾಯಿ ಯಾವತ್ತು 500 ರೂಪಾಯಿ ಅಕೌಂಟ್ ಅಲ್ಲಿ ಹೋಗಿ ನಿಲ್ಲಲ್ಲ. ಬಟ್ ಒಬ್ಬ ದೇಶದ ಪ್ರಧಾನಮಂತ್ರಿ ತಾಯಿ 500 ರೂಪಾಯಿಗೋಸ್ಕರ ಒಂದು ಬ್ಯಾಂಕ್ ಅಲ್ಲಿ ಹೋಗಿ ನಿಲ್ತಾರೆ. ಒಂದು ಸಾಮಾನ್ಯ ಆಟೋದಲ್ಲಿ ತೊಂದರೆ ಆಗಿದೆ ಸಾಮಾನ್ಯ ಜನಗಳಿಗೆ ಅಂತ ಹೇಳ್ತಾರೆ. ಹೇಳ್ತೀನಿ ಕೇಳಿ, GST ಜನ ಒಂದು ಅರ್ಥ ಮಾಡ್ಕೋಬೇಕು. ಇವತ್ತು ದಿನವಹಿ ವಸ್ತುಗಳು ಮತ್ತೆ ಸಾಮಾನ್ಯ ಜನ ಯೂಸ್ ಮಾಡ್ತಕ್ಕಂಥ ವಸ್ತುಗಳು ಏನೈತೆ ಅದೆಲ್ಲಾನು ಅವತ್ತಿನ ರೇಟು ಇವತ್ತಿನ ರೇಟ್ ಕಂಪ್ಯಾರಿಸನ್ ಆಫ್ ರೇಟ್ಸ್ ತುಂಬಾ ಕಡಿಮೆ ಆಗಿದೆ. ಈಗ ಉದಾಹರಣೆ ಯೋಚನೆ ಮಾಡೋಣ, 1 ಲೀಟರ್ ಪೆಟ್ರೋಲ್ ರೇಟು 2014 ನಲ್ಲಿ ಎಷ್ಟಿತ್ತು? 85 ರೂಪೀಸ್ ಇತ್ತು. ಇವತ್ತು ಪೆಟ್ರೋಲ್ ರೇಟ್ ಏನಿದೆ ಆಫ್ಟರ್ 5 ಇಯರ್ಸ್ ಆದ್ಮೇಲೆ? ಅವತ್ತಿನ ಬೇಳೆ ರೇಟು 150 ರೂಪಾಯಿ ಮುಟ್ಟಿದ್ದು. ಇವತ್ತು ಬೇಳೆ ರೇಟ್ ಏನಿದೆ? ಇದನ್ನೆಲ್ಲ ದಯವಿಟ್ಟು ಏನ್ ಮಾಡಿ, ಇದೆಲ್ಲ ಒಂದ್ ಕಡೆ ಸೈಡ್ ಬಿಟ್ಬಿಡಿ. ನೋಡಿ, ನಾವ್ ಯಾರು ಫ್ರೀ ಆಗಿ ಕೊಡಲ್ಲ. 50 ರೂಪಾಯಿ 10 ರೂಪಾಯಿ ಕೊಡ್ತಂಡ್ರೆ ನಾವೇನು ಬಡವರಾಗಲ್ಲ. ಏನೋ ಕಷ್ಟಪಟ್ಟು ದುಡಿತಾ ಇದ್ದೀವಿ, ನಾವು ದುಡಿಲೇಬೇಕು, ಜೀವನ ಮಾಡ್ತೀವಿ. ಅದೆಲ್ಲ ನಮ್ಗೆ ದೇಶಕ್ಕೋಸ್ಕರ ನಾವು ಏನ್ ರಿಸ್ಕ್ ತಗೊಳಕ್ಕೂ ನಾವು ರೆಡಿ ಇದೀವಿ. ಪ್ರತಿಯೊಬ್ಬ ವ್ಯಕ್ತಿನೂ ರೆಡಿ ಇದ್ದಾನೆ ಇವತ್ತು ದೇಶಕ್ಕೋಸ್ಕರ. ಸೈನಿಕರುಗಳಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ತರಿಸ್ಕೊಡಕ್ಕೆ 75 ವರ್ಷ ಬೇಕಾಗಿತ್ತಾ? ಇಂಥವ್ರು ಅಂತ ಬೇಡ, 75 ವರ್ಷ ಬೇಕಾಗಿತ್ತಾ? ನಮ್ಮ ದೇಶದ ಸೈನ್ಯವನ್ನ ಬಲಪಡಿಸಕ್ಕೆ 75 ವರ್ಷ ಬೇಕಾಗಿತ್ತಾ? ನಾನು ಹೇಳೋದಿಷ್ಟೇ, ನಮಗೆ ಪಕ್ಷ ಮುಖ್ಯ ಅಲ್ಲ, ನಮಗೆ ದೇಶ ಮುಖ್ಯ, ನಾಯಕರುಗಳು ಮುಖ್ಯ. ಈಗ ಕಾಂಗ್ರೆಸ್ ಅಲ್ಲಿ ಯಾರು ಲೀಡರ್ ಇಲ್ಲ ಅಂತಲ್ಲ, ಇದ್ರು. ಯಾರು? ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಪುಣ್ಯಾತ್ಮ ಇನ್ನೊಬ್ಬ ಹುಟ್ಟಲ್ಲ. ಅದಾದ್ಮೇಲೆ ನಮ್ಮ ವಾಜಪೇಯಿ ಅವರು, ಅದಾದ್ಮೇಲೆ ನಮ್ಮ ನರೇಂದ್ರ ಮೋದಿ ಅವರು, ಅದಾದ್ಮೇಲೆ ನಮ್ಮ APJ ಅಬ್ದುಲ್ ಕಲಾಂ ಅವರು, ಅದಾದ್ಮೇಲೆ ನಮ್ಮ ಕರ್ನಾಟಕದಲ್ಲಿ ಫರ್ನಾಂಡಿಸ್ ಅವರು. ಅಂತ ವ್ಯಕ್ತಿತ್ವಗಳು ನಮಗೆ ಬೇಕು, ಅಂತ ವ್ಯಕ್ತಿಗಳನ್ನ ಬೇಕು. ಆ ವ್ಯಕ್ತಿಯನ್ನ ಉಳಿಸ್ಕೊಳ್ಳಿ. ಉದಾಹರಣೆಗೆ ಆದಿತ್ಯನಾಥ್ ಯೋಗಿ, ಇವತ್ತು ಅವ್ರ ಸಿಸ್ಟರು ಒಂದು ಜೋಪಡಿ ಮನೆಯಲ್ಲಿ ಜೀವನ ಮಾಡಿದ್ದಾರೆ. ಒಬ್ಬ ಮುಖ್ಯಮಂತ್ರಿ ಅಕ್ಕ ಒಂದು ಜೋಪಡಿ ಮನೆಯಲ್ಲಿ ಜೀವನ ಮಾಡ್ತಾರಂದ್ರೆ
ಒಬ್ಬ ಪ್ರಧಾನಮಂತ್ರಿಯ ತಾಯಿ ಒಂದು ಸೀಟ್ ಮನೆಯಲ್ಲಿ ಜೀವನ ಮಾಡ್ತಾರ, ಅವ್ರ ಅಣ್ತಂದಿರು ಒಂದು ಗುಮಾಸ್ತನ ಕೆಲಸ ಮಾಡ್ತಾರ ಅಂದ್ರೆ ಅವ್ರು ಎಂತ ನಿಷ್ಠಾವಂತ ನಾಯಕರು. ಇನ್ನೆಂತ ನಾಯಕತ್ವ ನಿಮಗ್ ಬೇಕು? ಇಂಥ ನಾಯಕರನ್ನು ನೀವು ಪ್ರಶ್ನೆ ಮಾಡ್ತೀರಾ, ಅಕ್ಸೆಪ್ಟ್ ಮಾಡ್ಕೊಳಕ್ ನೀವು ರೆಡಿ ಇಲ್ಲ ಅಂದ್ರೆ ಇನ್ನೆಂತ ನಾಯಕರನ್ನ ನೀವು ತರ್ತೀರಾ? ಇನ್ನೆಂತ ನಾಯಕರನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇದ್ದೀರಾ? ದಯವಿಟ್ಟು ಯೋಚನೆ ಮಾಡಿ. ನನ್ನ ವೈಯಕ್ತಿಕಕ್ಕಾಗಲಿ ಅಥವಾ ನಾನು ಬಿಜೆಪಿ ಪಕ್ಷದ ಕಾರ್ಯಕರ್ತ ಅಲ್ಲ, ನಾನು ಬಿಜೆಪಿ ಪರವಾಗಿ ಮಾತಾಡ್ತಾ ಇಲ್ಲ. ನಮಗೆ ಪಕ್ಷ ಅಲ್ಲ ಇಂಪಾರ್ಟೆಂಟ್, ನಮಗೆ ದೇಶ ಇಂಪಾರ್ಟೆಂಟ್. ಆ ದೇಶ ಬೆಳೆದಕ್ಕೆ ನರೇಂದ್ರ ಮೋದಿ ದಯವಿಟ್ಟು ಅನಿವಾರ್ಯ. ಎಲ್ಲರೂ ಕೂಡ ದಯಮಾಡಿ ಈ ಸಲ MP ಎಲೆಕ್ಷನ್ ಅಲ್ಲಿ ನರೇಂದ್ರ ಮೋದಿಯನ್ನ, ಒಂದು ನಾಯಿ ನಿಂತ್ಕೊಂಡ್ರು ಕೂಡ ನರೇಂದ್ರ ಮೋದಿ ಅವ್ರ ಮುಖ ನೋಡಿ ಓಟ್ ಹಾಕಿ. ನಾನ್ ಕೇಳ್ಕೊಳ್ಳೋ ದಯವಿಟ್ಟು ನಿಮ್ಮಲ್ಲಿ ಇಷ್ಟೇ. ಜೈ ಹಿಂದ್, ಜೈ ಕರ್ನಾಟಕ, ಭಾರತ್ ಮಾತಾ ಕಿ ಜೈ. ಹೇಳ್ರಪ್ಪ. ಈಗ ಜೋರಾಗಿ ಬರ್ಬೇಕು ಶಬ್ದ, ಈಗ ಜೋರಾಗಿ ಬರ್ಬೇಕು ಶಬ್ದ. ಹೇಳ್ರಪ್ಪ. ಜೈ ಬಾಬಾ ಭಾರತ್ ಮಾತಾ ಕಿ, ಜೈ ಬಾಬಾ ಭಾರತ್ ಮಾತಾ ಕಿ, ನರೇಂದ್ರ ಮೋದಿ ಕಿ, ನರೇಂದ್ರ ಮೋದಿ ಕಿ. ಕರ್ನಾಟಕದ ಸಮಸ್ತ ಜನತೆಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಇದು ಆಕ್ಚುಲಿ ಚೆನ್ನಾಗಿರೋದು. ನಮಸ್ಕಾರ, ಸಲಾಮ್ ವಾಲೇಕುಮ್. ನಾನು ಇವತ್ತು ಏನು ಹೇಳೋಕೆ ಹೊರಟಿದ್ದೀನಿ ಅಂತಂದರೆ, ಓಟ್ ಹಾಕೋದೇ ಬೇಡ ಅಂದ್ಕೊಂಡಿದ್ದೆ. ಇದು ದೇಶ ಪೂರ್ತಿ ಓಡಾಡಿದ್ದಾರೆ. 4500 ಡಿಸ್ಟಿಕ್ಗಳಿದೆಯಲ್ಲ, ಅಷ್ಟು ಡಿಸ್ಟಿಕ್ಗಳಿಗೂ ಹೋಗಿ ಅಲ್ಲಿರೋ ಜನರನ್ನು ನೋಡಿ, ಭಾಷೆನ ನೋಡಿ, ಇವ್ರ ಕಷ್ಟಗಳು ಏನು ಅಂತ ಎಲ್ಲ ತಿಳ್ಕೊಂಡು ಇದಕ್ಕೆ ಇದೇ ಪರಿಹಾರ ಇದೆ ಅಂತ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಅವರು ಪ್ರೈಮ್ ಮಿನಿಸ್ಟರ್ ಆಗಿರೋದು. ಸುಮ್ಮನೆ ಪ್ರೈಮ್ ಮಿನಿಸ್ಟರ್ ಆಗಿಲ್ಲ, ಇವತ್ತು ಅವರು ಪ್ರೈಮ್ ಮಿನಿಸ್ಟರ್ ಆದಮೇಲೂ ಕೂಡ ಇಡೀ ಪ್ರಪಂಚನ ತಿರುಗ್ತಾ ಇದ್ದಾರೆ. ಏನಂದರೆ, ತಾತಾಯರು ಹೇಳಿರೋದು, ಅವರು ಒಂದೇ ಜಾಗದಲ್ಲಿರಲ್ಲ, ಬೇರೆ ಬೇರೆ ಜಾಗಕ್ಕೆ ದಿವಸ ಚೇಂಜ್ ಮಾಡ್ತಾ ಇರ್ತಾರಂತ. ಈ ಪಾಯಿಂಟು, 4ನೇ ಪಾಯಿಂಟು ಪ್ರೂವ್ ಆಯಿತು. ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ಇವರು ನೋಡೋದಕ್ಕೆ ಫಕೀರ್ ಥರ ಕಾಣ್ತಾರೆ. ಅಂದರೆ ಒಬ್ಬ ಮುಸಲ್ಮಾನು ಒಂದು ದರ್ಗಾದಲ್ಲಿ ಒಬ್ಬ ಸೈಂಟು ಫಕೀರ್ ಹೇಗಿರ್ತಾನೆ ಆ ಥರ ನೋಡೋಕ್ಕೆ ಕಾಣ್ತಾರೆ ಅಂತ. ಯಾವುದು ಇದು ಫೇಮಸ್ ದರ್ಗಾ, ಯಾವುದು ಇದು ಅಂತಂದರೆ, ಈ ಫೇಮಸ್ ದರ್ಗಾದಲ್ಲಿ ಇರೋರು ಯಾರಪ್ಪ ಅಂದರೆ, ಈ ಫೋಟೋ ಸಿಕ್ತು ನೋಡಿ, ಬುಲ್ಲೆ ಶಾ ಅಂತ. ಇವರು ಹಿಂದೂ ಮತ್ತು ಮುಸ್ಲಿಮ್ಸು ಒಂದಾಗಿರಬೇಕು ಅಂತೇಳಿ ಭಾಳಷ್ಟು ಕಷ್ಟಪಟ್ಟವರು, ಭಾಳಷ್ಟು ಪೋಯಮ್ಸ್ ಬರೆದಿದ್ದಾರೆ, ಶಾಯರಿಗಳು ಬರೆದಿದ್ದಾರೆ. ಇವತ್ತು ಅವ್ರ ಮೇಲೆ ಫಿಲಮ್ಗಳಾಗಿದೆ, ರಾಕ್ ಬ್ಯಾಂಡ್ಸ್ಗಳು ಬಂದಿದೆ, ಭಾಳಷ್ಟು ಇದು ಅವ್ರ ಫಾಲೋವರ್ಸ್ ಈಗಲೂ ಭಾಳ ಜನ ಇದ್ದಾರೆ. ಅದೇ ಥರ ಇವತ್ತು ಮೋದಿ ಹೇಳ್ತಾ ಇರೋದಿಷ್ಟೇ, ಸಬ್ಕೆ ಸಾಥ್ ಸಬ್ಕಾ ವಿಕಾಸ್. ಎಲ್ಲರಿಗೂ ಉದ್ಧಾರ ಆಗಬೇಕು, ಎಲ್ಲರನ್ನೂ ನಾವು ಮೇಲಕ್ಕೆ ಹೋಗ್ಬೇಕು, ಚೆನ್ನಾಗಿರ್ಬೇಕು ಅಂತ. ಈ ಜಾತಿ ಬೇರೆ, ಆ ಜಾತಿ ಬೇರೆ ಅಂತ ಅವರು ಬೇರೆ ಬೇರೆ ಅಂತ ಡಿವೈಡ್ ಆ್ಯಂಡ್ ರೂಲ್ ಮಾಡ್ತಾ ಇಲ್ಲ. ಇನ್ನೊಂದು ಏನು ಪಾಯಿಂಟ್ ಏನು ಹೇಳಿದ್ದಾನೆ, ಇಷ್ಟೆಲ್ಲ ಹೇಳಿದ್ಮೇಲೆ ಈ ಮನುಷ್ಯ ಏನೋ ಹೀಗಿದ್ದಾನೆ, ಬಟ್ ಆಗಿನ ಕಾಲದಲ್ಲಿ ಅವ್ರು ಇರೋ ಟೈಮಲ್ಲಿ ಏನು ಘಟನೆಗಳು ನಡೀತಾ ಇದೆ, ಇನ್ನೊಂದು ಘಟನೆಗಳ ಆಧಾರದ ಮೇಲೆ ನಂಬಿ ಅಂತಾರೆ. ಏನು ಘಟನೆ ನಡೀತಾ ಇದೆ ಅಂತಂದರೆ, ಮೊದಲನೇದಾಗಿ ಸೂಪರ್ ಬ್ಲಡ್ ಮೂನ್ ಅಂದರೆ ರಕ್ತಚಂದ್ರ ಆಕಾಶದಲ್ಲಿ ಕಾಣುತ್ತೆ. ಹೌದು, ರಕ್ತಚಂದ್ರ ಆಕಾಶದಲ್ಲಿ ಬಂದಿದೆ. 2014 ಹಿಡಿದು 19ರವರೆಗೂ 5 ಸಲ ರಕ್ತಚಂದ್ರ ಬಂದಿದೆ. ಇದೇ ಮೊದಲನೇ ಪ್ರೂಫ್ ಅಂತ ಹೇಳ್ಬೋದು. ಇದು 6ನೇ ಪಾಯಿಂಟ್ ಆಯಿತು. ಈಗ 7ನೇ ಪಾಯಿಂಟ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಈತ ಬಂದ ಮೇಲೆ ನೋಟನ್ನ ಬದಲಾಯಿಸ್ತಾನೆ. ಕರೆಕ್ಟಾಗಿ ಆಗಿದೆ ನೋಡಿ. ಈಗ 500,000 ರೂಪಾಯಿ ನೋಟು ಚೇಂಜ್ ಆಗಿದೆ. ಇದು ಪ್ರೂವ್ ಆಗಿರೋ ವಿಷಯ. ಸೊ ಇವರೇ ಅಂತ ಚೆನ್ನಾಗಿ ಗೊತ್ತಾಗಿದೆ. ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಮುಂದಿನ ಕಾಲದಲ್ಲಿ ಅವರು 200 ವರ್ಷ ಹಿಂದೆ ಹೇಳಿರೋದು, ಮುಂದಿನ ಕಾಲದಲ್ಲಿ ಚೆಕ್ ಪೋಸ್ಟ್ ಅನ್ನೋದು ಇರಲ್ಲ, ಸುಂಕದ ಕಟ್ಟೆ ಅನ್ನೋದು ಇರಲ್ಲ. ಅದು ಕರೆಕ್ಟಾಗಿದೆ. ಆಮೇಲೆ ಟ್ಯಾಕ್ಸ್ನ ವರ್ತಕನೇ, ಅಂಗಡಿ ಓನರನೇ ಗಿರಾಕಿಗಳ ಹತ್ರ ದುಡ್ಡು ಕಲೆಕ್ಟ್ ಮಾಡಿ ಡೈರೆಕ್ಟಾಗಿ ಟ್ಯಾಕ್ಸ್ ಕಟ್ತಾನೆ. ಇದು GST ಪ್ರಭಾವ. ಅವರು GST ಅಂತ ಹೇಳಿಲ್ಲ, ಬಟ್ ಇವಾಗ GST ಬಂದಮೇಲಿಂದ ಟ್ಯಾಕ್ಸ್ ಈ ಥರ ಆಗ್ತಾ ಇದೆ. ಇದು ಇನ್ನೊಂದು ವಿಷಯ ಏನು ಹೇಳ್ತೀನಿ ಅಂದರೆ, ಈ ಹಳೆಯ ಸರ್ಕಾರ ಅಂತ ಅಂದರೆ, ಮೊದಲಿನ ಸರ್ಕಾರದಲ್ಲಿ ಒಂದು ವಿಡೋ ಅಂದರೆ ಒಂದು ವಿಧವೆ, ಆ ವಿಧವೆಯ ಆಡಳಿತದ ಕೆಳಗಡೆ ಏನು ನಡೀತಾ ಇರುತ್ತಪ್ಪ ಅಂದರೆ, 100ರಲ್ಲಿ 75 ರೂಪಾಯಿ ಮಾತ್ರ, 100ರಲ್ಲಿ 25 ರೂಪಾಯಿ ಮಾತ್ರ ಸರ್ಕಾರಕ್ಕೆ ಹೋಗುತ್ತೆ. 75 ರೂಪಾಯಿ ಬರೀ ಈ ಟ್ಯಾಕ್ಸ್ ಕಲೆಕ್ಟರ್ಸು, ರಾಜಕೀಯದವರು ತಿಂತಾ ಇರ್ತಾರೆ, ಭ್ರಷ್ಟಾಚಾರ ಇರುತ್ತೆ ಅಂತ ಹೇಳಿದ್ದಾರೆ. ಅದು 100ಕ್ಕೆ 100 ನಿಜ ಆಯಿತು. ಈಗ GST ಬಂದ ಮೇಲೆ ಟ್ಯಾಕ್ಸ್ ಇವಾಗ ಎಷ್ಟು ಕೋಟಿ ಬರ್ತಾ ಇದೆ, 70 ವರ್ಷದಿಂದ ಪ್ರತಿ ವರ್ಷ ಎಷ್ಟು ಕೋಟಿ ಮಾಡ್ತಾಯಿದ್ರು, ಈಗ
ಅದಕ್ಕೆ ಡಬಲ್ ಅಷ್ಟು ಮಾಡ್ತಾ ಇದ್ದಾರೆ. ಇದು ಭಾಳ ಒಳ್ಳೆಯ ವಿಷಯ. ಆಮೇಲೆ ಇನ್ನೊಂದು ವಿಷಯ ಏನು ಹೇಳ್ತಾರೆ ಅಂದರೆ, ಯಾವರೇ ಆಗಲಿ ಜನ ಸೊಳ್ಳೆ ಅಂಗಡೀಲಿ ಗಿರಾಕಿನೇ ಇರಲ್ಲ, ಗಿರಾಕಿ ಇಲ್ದರೆ ಅಂಗಡಿಗಳಿರುತ್ತೆ ಅಂತ. ಹೌದು, ಇವತ್ತಿನ ದಿವಸ ಭಾಳಷ್ಟು ಜನ ಅಂಗಡಿಗೆ ಹೋಗೋದೇ ಇಲ್ಲ, ಎಲ್ಲರೂ ಆನ್ಲೈನಲ್ಲಿ ಬುಕ್ ಮಾಡ್ತಾ ಇದ್ದಾರೆ. ಸೊ ಈ ಆನ್ಲೈನ್ ಬುಕ್ಕಿಂಗ್ ಅಂತ ಅವ್ರು ಹೇಳದೇ ಹೋದರೂ ಕೂಡ ಆಗಿನ 200 ವರ್ಷದ ಹಿಂದೆ ಏನಪ್ಪ ಇವರು ಅಂಗಡಿಗೆ ಹೋಗದೆ ಹೋದರೆ ಹೇಗೆ ಅಂತ ನಾವು ಯೋಚನೆ ಮಾಡ್ತಾಯಿದ್ರು ಆಗಿನ ಜನ. ಬಟ್ ಈಗ ನಮ್ಗೆ ಗೊತ್ತಾಗಿದೆ ಆನ್ಲೈನಿಂದ ಇದು ಸಾಧ್ಯ ಅಂತ. ಕೊನೆಗೆ ಇನ್ನೊಂದು ಏನು ಹೇಳ್ತಾರಂದರೆ, ಲೋ ರೇಟ್ ಇಂಟ್ರೆಸ್ಟ್ ಅಂದರೆ ಕಮ್ಮಿ, ಅಂದರೆ ನಿಮಗೆ ಸಾಲ ಭಾಳ ಕಮ್ಮಿ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಸಿಗತ್ತೆ ಅಂತ. ಹೌದು, ಇವತ್ತು ಇದಾಗಿದೆ. ಆರ್ಡಿನರಿ ಜನರಿಗೆ, ಮಿಡಲ್ ಕ್ಲಾಸ್ ಹುಡುಗಿಯರಿಗೆ ಇವತ್ತಿನ ದಿವಸ ಒಂದು ಉದ್ಯೋಗ ಮಾಡ್ತೀನಿ ಅಂತಂದರೆ ಮುದ್ರಾ ಯೋಜನೆಯಲ್ಲಿ 5 ರಿಂದ 15 ಲಕ್ಷದವರೆಗೂ ಯಾವುದೇ ಬ್ಯಾಂಕ್ ಗ್ಯಾರಂಟಿ ಇಲ್ಲದೆ ಸಿಗ್ತಾ ಇದೆ. ಈಗಾಗಲೇ 12 ಕೋಟಿ ಯುವಕರು ಇದನ್ನು ಲೋನ್ನ ತಗೊಂಡಿದ್ದಾರೆ. ಸೊ ಇದೊಂದು ಪ್ರೂಫ್, ನಮಗೆ ಒಳ್ಳೆ ಪ್ರೂಫ್ ಸಿಕ್ಕಿದೆ. ಆಮೇಲೆ ಇವರು ಇನ್ನೊಂದು ಏನು ಹೇಳ್ತಾರಂತಂದರೆ,